ರಿಲ್ಯಾಕ್ಸ್. ನನ್ನನ್ನು ಮುಂಚೆ ನೋಡಿದ್ಯಾ? ನಾನು ಅವ್ರನ್ನ ನೋಡಿದ್ದೀನಿ. ನೀವ್ ಯಾರಂತ ಗೊತ್ತು ನಂಗೆ. ಬಿಡಿ ಸರ್, ಬಿಡಿ ಸರ್ ಅವನ್ನ. ಹೊಡಿಬಿಡಿ, ಬಿಡಿ ಹೊಡಿಬಿಡಿ ಸರ್, ಬಿಡಿ ಅವನ್ನ. ಪಾಪ ಸತ್ತೋಗ್ತಾನೆ ಸರ್, ಬಿಡಿ ಅವನ್ನ. ಬಿಡಿ ಸರ್. ಬೇಡ್ರಿ ಅವನ್ನ. ಹೊಡಿಬೇಡ ಅವ್ನ್ ಬಿಡಿ ಸರ್. ಬಿಡ್ರಿ ಅವನ್ನ. ವೇಟ್. ಅವ್ನ್ ಸಾಯೋದಕ್ಕೆ ಇವನೇ ಕಾರಣ. ವಿಕ್ರಮ್ ಬಿಡ್ರೋ ಅವನ್ನ. ಬಿಡಿ ಅವ್ನ್ ಸತ್ತೋಗ್ತಾನೆ. ವಿಕ್ರಮ್ ಕುತ್ಕೊಳ್ಳಿ. ನನ್ನ ಬಿಡಿ ಸರ್. ಅವನೊಬ್ಬ ದೊಡ್ಡ ದೇಶದ್ರೋಹಿ. ಅವನನ್ನ ಬಿಡಲ್ಲ ನಾನು. ನಾನು ಸುಮ್ನೆ ಬಿಡಲ್ಲ. ಬಿಡು. ಅವನನ್ನ ಯಾಕೆ ಸರ್ ಹೊರಗೆ ಕಳ್ಸಿದ್ರಿ? ಬಿಡಿ ಸರ್. ಸರ್ ಬಿಟ್ಬಿಡಿ ಸರ್. ವಿಕ್ರಮ್ ಸರ್ ಸ್ವಲ್ಪ ಹೊಡೆದ್ರು. ಬಿಡಿ ವಿಕ್ರಮ್ ಸರ್, ಬಿಡಿ. ಅರ್ಥ ಮಾಡ್ಕೊಳ್ಳಿ ಬಿಡಿ ಸರ್. ಒಳಗ್ ಬೇರೆ ಕೇಳಿ ಸರ್. ಒಳಗ್ ಬೇರೆ ಕೇಳಿ ಸರ್. ನಿಂಗೇನು ಆಗಲ್ಲ, ಭಯ ಏನಾಗಿಲ್ಲ. ಸುಮ್ನಿರು. ಸರ್ ಏನಾಯ್ತು? ವಿಕ್ರಮ್ ಯಾಕೆ ಇಟ್ಕೊಂಡಿದ್ದೀರಾ? ರಿಲ್ಯಾಕ್ಸ್ ವಿಕ್ರಮ್. ವಿಕ್ರಮ್ ತಪ್ಪಿಲ್ಲ. ಏನಾಯ್ತು? ಅವ್ರು ಯಾಕೆ ಹಂಗ ಹೊಡ್ತಾ ಇದ್ದೀರಾ? ವಿಕ್ರಮ್ ಯಾಕೋ ಇಷ್ಟೊಂದು ಕೋಪ ಮಾಡ್ಕೊಂಡಿದ್ಯಾ? ಕಾರ್ತಿಕ್ ಸರ್ ನನಗೆ ಸ್ವಲ್ಪ ನೀರು ಕೊಡಿ. ಕಾರ್ತಿಕ್ ಸರ್ ಯಾರದು? ಏನಕ್ಕೆ ವಿಕ್ರಮ್ ಅವ್ರನ್ನ ನೋಡಿ ಟೆನ್ಷನ್ ಆಗ್ತಾ ಇದ್ದಾನೆ? ಇವ್ರನ್ನ ನಾನು ಮುಂಚೆನೆ ನೋಡಿದ್ದೀನಿ. ಕಾರ್ತಿಕ್ ಸರ್ ನೀವೇ ಹೇಳಿ, ಯಾರವರು? ನಾನೇ ಸರ್ ವಿಕ್ರಮ್ನ ಪರಿಚಯ ಮಾಡಿಸಿದ್ದು. ನೀವ್ ಅನ್ಕೊಂಡಿರೋ ತರ ಅವ್ರೇನ್ ಕೆಟ್ಟವರಲ್ಲ ಸರ್. ಈ ದೇಶದ ಪ್ರಜೆಗಳಿಗೆ ನನ್ನ ಕೈಯಲ್ಲಿ ಏನಾಗುತ್ತೋ ಅದನ್ನ ಮಾರೋಣ ಅಂತ ಅನ್ಕೊಳ್ಳೋ ಇವ್ರಿಗೆ. ಕಾರ್ತಿಕ್ ಸರ್ ಇವನಿಗೆ ಸ್ವಲ್ಪ ಕುಡಿಯಕ್ಕೆ ನೀರು ಕೊಡಿ. ಕುಡಿ ಆರಾಮಾಗಿ ಕುಡಿ ವಿಕ್ರಮ್. ರಿಲ್ಯಾಕ್ಸ್ ಆಗು ವಿಕ್ರಮ್. ಟೇಕ್ ಎ ಡೀಪ್ ಬ್ರೀತ್. ಓಕೆ, ಇವಾಗ ಹೇಳಿ, ನಿಧಾನಕ್ಕೆ ಯೋಚನೆ ಮಾಡಿ. ಏರಿಕ್ ಅವನ್ನ ನೋಡಿದ್ರೆ ಅಷ್ಟೊಂದು ಕೋಪ? ನನಗೆ ಫೇಶಿಯಲ್ ಬ್ಲೈಂಡ್ನೆಸ್, ಫ್ರಿಸೋಫ್ಯಾಗ್ನೋಸಿಯಾ ಅಂತಾರೆ. ನನಗೆ ನೆನಪಿರೋ ಹಾಗೆ ಅದೊಂದು ದೊಡ್ಡ ಮಾಫಿಯಾ. ನೀನು ಅನ್ಕೊಂಡೆ ನಂಗೆ ಅವ್ರಾಗಿರಕ್ಕೆ ಚಾನ್ಸೇ ಇಲ್ಲ. ನನಗವರು ತುಂಬ ವರ್ಷದಿಂದ ಗೊತ್ತು. ಪಾಪ ಅವರೇ ಪೇಷಂಟ್ಸ್ ಇಲ್ಲದೆ ಕಷ್ಟಪಡ್ತಿದ್ದಾರೆ. ಅವತ್ತು ಕೂಡ ನಾವು ಟ್ರೈನಿಂಗ್ ಹೋದಾಗ ಪಿಂಕ್ ಕಲರ್ ಟಿ ಶರ್ಟ್ ಹಾಕೊಂಡು ನಮ್ಮ ಮುಂದೆನೆ ಕೂತಿದ್ರು. ನೀನು ನೋಡಿಲ್ವಾ? ಟ್ರೈನಲ್ಲಿದ್ರಾ? ನಿನಗೆ ಏನಾಯ್ತು ವಿಕ್ರಮ್? ನಿನ್ನ ಫ್ರೆಂಡ್ನ ನೀನೇ ಸಾಯಿಸ್ಬಿಟ್ಟೆ. ಈಗ ನನ್ನ ಫ್ರೆಂಡ್ನ ಹೊಡಿತಾ ಇದೆಯಾ? ಇನ್ನು ಸ್ವಲ್ಪ ದಿನದಲ್ಲಿ ನಿನ್ನ ಮದುವೆ ಇದೆ ವಿಕ್ರಮ್. ಇವಾಗ ನನ್ನ ಫ್ಯಾಮಿಲಿಯಲ್ಲಿ ಒಬ್ಬ ಆಗ್ತಾ ಇದೆಯಾ? ಒಂದು ಕತೆ ಹೇಳ ವಿಕ್ರಮ್, ಆಡಿಯನ್ಸಲ್ಲಿ ಒಬ್ಬನಾಗಿ ನೋಡಿ. ಲಕ್ಷಾಂತರ ಮುಖಗಳು ಬದುಕ್ತಾರೋ ಈ ಸಿಟಿಲಿ. ಕೋಟಿಲಿ ಒಬ್ರಿಗಿರುವಂತ ಪ್ರಾಬ್ಲಮೇ ನನಗಿರೋದು. ಸ್ವಲ್ಪ ಕತೆಗಳು ಓದಿದ್ರೆ ಅರ್ಥ ಆಗುತ್ತೆ, ಕೆಲವು ಕತೆಗಳು ಕೇಳಿದ್ರೆ ಅರ್ಥ ಆಗುತ್ತೆ. ಆದ್ರೆ ನನ್ನ ಕಥೆನ ನೋಡಿದ್ರೆ ಮಾತ್ರ ಅರ್ಥ ಆಗೋದು. ಲೆಟ್ಸ್ ವಾಚ್. ದಾಸಣ್ಣ ಫೋನ್ ಮಾಡ್ತಿದ್ದಾರೆ. ಅಣ್ಣ ಹೇಳೋಣ, ಇಲ್ಲೇ ಹೊಡೆದು ನೇತಾಕಿದೀವಣ್ಣ. ಓ ಹಂಗಣ್ಣ, ಸರಿ ನಾನು ನೋಡಿ ಕಳಿಸ್ತೀನಣ್ಣ. ಸರಣ್ಣ ಇಡ್ತೀನಿ. ಲೈ ಹೇಳ, ಅವನ ಹತ್ರ ಮೆಮರಿ ಕಾರ್ಡ್, ಪೆನ್ ಡ್ರೈವ್ ಏನಿಲ್ವಂತೆ. ಅದಕ್ಕೆ ಮನೆ ಕಳ್ಸಲ್ಬಿಟ್ರಾ? ಏಯ್, ಅವನನ್ನ ಕಳ್ಸು ಅಂದಿದ್ ಮನೆಗಲ್ವಾ, ಮೇಲೆ. ನಾನು ಕಟ್ ಮಾಡ್ಬಿಡ್ತೀನಿ ಅಂತ ಹೇಳಿದ್ದು ಫೋನ್ನಲ್ಲ, ಅವನ್ ಕತ್ನ.
ಹಾಕ್ಬಿಡು ಹೋಗು. ಸರಿ ಅಣ್ಣ. ಏಯ್ ಅಲ್ಲೋಡು. ಮಗ, ನೀನ್ ಬರ್ದು ಥ್ರಿಲ್ಲರ್ ನಾವೆಲ್ ಓದ್ದೆ. ರೈಟಿಂಗ್ ಸೂಪರ್. ನೆಕ್ಸ್ಟ್ ಡ್ರಾನ್ ಬ್ರೋ ನೀನೆ. ಥ್ಯಾಂಕ್ಸ್ ಮಗ. ಈ ಕ್ಲೈಮ್ಯಾಕ್ಸ್ ಅಲ್ಲಿ ಒಂದು ಒಳ್ಳೆ ಟ್ವಿಸ್ಟ್ ಇದೆ, ಅದಿನ್ನೂ ಬರ್ದೇ ಇಲ್ಲ, ಇನ್ಮೇಲೆ ಬರಿಬೇಕು. ಏಯ್, ಆ ಕ್ಲೈಂಟ್ ನ ವಿಡಿಯೋ ಮೇಲ್ ಮಾಡ್ದ್ಯಾ? ಮಗ, ನೀನೇ ಖುದ್ದಾಗಿ ಹೋಗಿ ಕೊಟ್ಬಿಡು. ಆ ಸೈಕೋ ಎಷ್ಟು ಪ್ರಾಬ್ಲಮ್ ಅಂತ ನಿಂಗೆ ಗೊತ್ತಲ್ವಾ? ಏ ಹೋಗೋ, ಬೇಗ ಕಾಪಿ ಮಾಡ್ಕೊಡು ಪೆನ್ ಡ್ರೈವ್ಗೆ, ನಾನೇ ತಗೊಂಡೋಗಿ ಕೊಟ್ಬಿಡ್ತೀನಿ. ಹಾ, ರೆಂಟ್ರಿಗೆ ಹಾಕಿದ್ದೀನಿ. ಬೋಸ್, ಪೆನ್ ಡ್ರೈವ್ ಅಲ್ಲಿ ಆ ಕ್ಲೈಂಟ್ ಎಲ್ಲ ಫುಟೇಜ್ ಇದೆ ತಾನೆ? ಎಲ್ಲ ಫುಟೇಜು ಪೆನ್ ಡ್ರೈವ್ ಅಲ್ಲಿ ಇದೆ. ಸರಿ, ಯಾವಾಗ್ಲೂ ಮಾಡ್ದಾಗೆ ಪೆನ್ ಡ್ರೈವ್ ನ ಒಳಗೆ ಹಾಕೊಂಡು ಲ್ಯಾಂಡ್ರಿಗೆ ಹಾಕ್ಬಿಡ್ಬೇಡ, ಕೈಯಲ್ಲೇ ಇಟ್ಕೋ, ಆಯ್ತಾ? ಸರಿ. ಚಿಕ್ಕ ವಯಸ್ಸಿಂದಾನೇ ಒಬ್ಬ ಪೊಲೀಸ್ ಆಫೀಸರ್ ಆಗ್ಬೇಕು ಅನ್ನೋದು ನನ್ನ ಗುರಿ. ಆದ್ರೆ ನಾವು ತುಂಬಾ ಪ್ರೀತಿ ಮಾಡೋರ್ ನೆನಪು ಅವ್ರಿಗಿಂತ ಅವ್ರ ಸುತ್ತಲೂ ಇರೋರ್ಗೆ ಜಾಸ್ತಿ ನೋವು ಕೊಡೋದು. ಅದು ನನಗೆ ಚೆನ್ನಾಗಿ ಗೊತ್ತು. ಸರ್ ಸ್ವಲ್ಪ ಹೆಲ್ಪ್ ಮಾಡಿ, ಟೋನಲ್ಲಿ ಡ್ರಾಪ್ ಮಾಡ್ತೀರಾ ಪ್ಲೀಸ್ ಸರ್?
ನಾನೇ ಸ್ವಲ್ಪ ಅರ್ಜೆಂಟಲ್ಲಿ ಇದ್ದೀನಿ. ಸರ್ ಯಾವ ಆಟೋಲು ಹತ್ತಾ ಇಲ್ಲ ಸರ್, ಸ್ವಲ್ಪ ಅರ್ಜೆಂಟಾಗಿ ಹೋಗ್ಬೇಕು ಸರ್, ಸ್ವಲ್ಪ ಪ್ಲೀಸ್ ಸರ್ ಹೆಲ್ಪ್ ಮಾಡಿ ಸರ್. ಇಂಥ ಬಿಸಿಲಲ್ಲಿ ಈ ಮನುಷ್ಯ ಹೇಗೆ ಹೋಗ್ತಾನೆ ಪಾಪ. ಸರಿ ಬನ್ನಿ ಥ್ಯಾಂಕ್ ಯು ಬನ್ನಿ ಬನ್ನಿ. ಥ್ಯಾಂಕ್ ಯು ಸರ್. ಯಾವ ಕಡೆ ಹೋಗ್ಬೇಕು ಅಂದ್ರಲ್ಲ? ಹತ್ರ ಡ್ರಾಪ್ ಮಾಡಿ ಸರ್. ಸರ್ ಇಫ್ ಯು ಡೋಂಟ್ ಮೈಂಡ್ ನೋಡ್ಬೋದಾ? ಯಾ ಶ್ಯೂರ್. ಈ ಲುಕ್ಸ್ ಲೈಕ್ ಅ ಮಿಲಿಟರಿ ಮ್ಯಾನ್. ಅಪ್ಪ ಮಿಲ್ಟ್ರಿಲಿದ್ರು, ಕಾರ್ಗಿಲ್ ಯುದ್ಧದಲ್ಲಿ ತೀರ್ಕೊಂಡ್ರು. ಓ ಐ ಆಮ್ ರಿಯಲಿ ಸಾರಿ. ತಮ್ಮ, ನನ್ನ ಹೆಸರು ಶಂಕರ್, ನಾನೊಬ್ಬ ಜರ್ನಲಿಸ್ಟ್. ಓ, ಇಂಡಿಯಾನ ನಾಶ ಮಾಡ್ತಾ ಇರೋ ಒಂದು ದೊಡ್ಡ ಮೆಡಿಕಲ್ ಮಾಫಿಯಾ ಬಗ್ಗೆ ಫುಲ್ ಡೀಟೇಲ್ಸ್ ಮತ್ತು ಇನ್ಫಾರ್ಮೇಶನ್ ನನಗೆ ಸಿಕ್ಕಿದೆ. ಇವೆಲ್ಲ ನನ್ನ ಹತ್ರ ಇದೆ. ಈ ಮಾಫಿಯಾ ಲೀಡರ್ ಒಬ್ಬ ತುಂಬಾ ಪವರ್ಫುಲ್ ಆದ ಮನುಷ್ಯ. ಅವನ ಹೆಸರು ರಾಕಿ ಅಂತ ಗೊತ್ತಷ್ಟೇ, 12th ವರೆಗೂ ಓದಿದಾನಷ್ಟೇ. ಅವನ ಬಗ್ಗೆ ಫುಲ್ ಹೆಸರು, ಅವನ ಡೀಟೇಲ್ಸು ಏನು ಗೊತ್ತಿಲ್ಲ ನನಗೆ. ಅವನ ಮೇಲೆ ಕಲೆಕ್ಟ್ ಮಾಡಿರೋ ಎವಿಡೆನ್ಸ್ನ ನಾನು ಕೊಡಕ್ಕೆ ಹೋಗ್ತಾ ಇದ್ದೀನಿ ಇವಾಗ. ಎವಿಡೆನ್ಸ್ನ ಪೊಲೀಸ್ ಸ್ಟೇಷನಿಗೆ ಕೊಡ? ಅವನು ಪೊಲೀಸ್ನ ನಂಬಕ್ಕಾಗಲ್ಲ, ಅವ್ರ ಬೆಲೆಗೆ ಹೋಗ್ಬಿಡ್ತಾರೆ. ರಾಮದಾಸ್ ಅಂತ ಒಂದು ಸಿನ್ಸಿಯರ್ CBI ಆಫೀಸರ್ ಇದ್ದಾರೆ, ಅವ್ರ ಹತ್ರ ಕೊಡೋಕ್ಕೆ ಹೋಗ್ತಾ ಇದ್ದೀನಿ. ಅವ್ರು ಹೆಚ್ಚು ಯಾರ ಹತ್ರ ಮಾತಾಡೋಕ್ಕೆ ಹೋಗಲ್ಲ. ಅವರೊಬ್ಬ ಸ್ಟ್ರೈಟ್ ಫಾರ್ವರ್ಡ್ ಪರ್ಸನ್. ಅವ್ರ ನಂಬರ್ಗೆ ವೆಯ್ಟಿಂಗ್. ನಂಬರ್ ಸಿಕ್ಕಿದ ಕೂಡಲೇ ಹೋಗಿ ಕೊಟ್ಬಿಡ್ತೀನಿ. ಏನಂತ ಗೊತ್ತಿಲ್ಲ, ಇದೆಲ್ಲ ನಿಮ್ಮ ಹತ್ರ ಹೇಳಬೇಕು ಅನಿಸ್ತು. ಹಲೋ ಹಲೋ ಸರ್, ಹೇಳಿ ರಾಮದಾಸ್ ಅವ್ರ ನಂಬರ್ ಒಂದು ನಿಮಿಷ, ಪೇಪರ್ ನೋಟ್ ಮಾಡ್ಕೊಂತೀನಿ. ಹೇಳ್ತೀನಿ, ನೋಟ್ ಮಾಡ್ಕೊಳ್ಳಿ. ಒಂದು ನಿಮಿಷ ಸರ್, ನೋಟ್ ಮಾಡ್ಕೊಳ್ತಿದ್ದೀರಾ? ಒಂದು ನಿಮಿಷ ಸರ್. ಇದ್ದೀನಿ ನೋಟ್ ಮಾಡ್ಕೊಂತೀನಿ. ಪೆನ್ನಲ್ಲಿ ಇಂಕ್ ಖಾಲಿ ಆಗೋಯ್ತಮ್ಮ. ಸರ್ ಒಂದು ನಂಬರ್ ಹೇಳ್ತೀನಿ, ನೋಟ್ ಮಾಡ್ಕೊಂತೀರಾ? ಶೋ. ಹೇಳಿಮ್ಮ. ಹೇಳ್ತೀನಿ ಸರ್. 99623 99623 33 33 333. ಓಕೆ ಅಮ್ಮ, ಥ್ಯಾಂಕ್ಸ್ ಅಮ್ಮ, ನಾನು ಕಾಲ್ ಮಾಡ್ತೀನಿ ಅಮ್ಮ. ಸರ್ ನಂಬರ್ ಸ್ವಲ್ಪ ಹೇಳ್ತೀರಾ? ನೋಟ್ ಮಾಡ್ಕೊಂತೀನಿ. ಶ್ಯೂರ್, ಒಂದೇ ಒಂದು ನಿಮಿಷ. 99623 33 ಥ್ಯಾಂಕ್ಸ್ ಸರ್. ಸರ್ ಇಲ್ಲೇ ಹೇಳ್ಕೊತೀನಪ್ಪ ನಾನು. ಓಕೆ, ಇಲ್ಲೇನಾ? ಒಂದು ನಿಮಿಷ. ತುಂಬ ಥ್ಯಾಂಕ್ಸ್ ಪಾ. ನಾನು ನಿಮ್ಮ ಥರನೇ, ನಾನು ಒಂದು ಸೈನಿಕನ ಮಗ. ತಂದೆ ಪಾಕಿಸ್ತಾನ ವಾರಲ್ಲಿ ತೀರ್ಕೊಂಡ್ಬಿಟ್ರು. ಆ ಕಾಲದಲ್ಲಿ ಯಂಗ್ಸ್ಟರ್ಸ್ ಎಲ್ಲ ತುಂಬ ದೇಶಭಕ್ತಿಯಿಂದ ಇದ್ದರು. ಇವಾಗೆಲ್ಲ ಅದು ಕಮ್ಮಿ ಅಲ್ಲ. ಬಟ್ ಐ ಆಮ್ ಶ್ಯೂರ್ ನಿಮಗೆ ದೇಶಭಕ್ತಿ ಜಾಸ್ತಿನೇ ಇದೆ. ಗಾಡ್ ಬ್ಲೆಸ್ ಯು ಸರ್. ಬರ್ತೀನಿ, ಬರಲಾ? ಹಾಂ. ಅಬ್ದುಲ್, ನಿಂಗೆ ಅರೇಬಿಕ್ ಬರುತ್ತಲ್ಲ?
ನನ್ನ ಲೈವ್ ಲೊಕೇಶನ್ನ ವಾಟ್ಸಪ್ಪಲ್ಲಿ ನೋಡ್ಕೊಂಡು ಬಂದ್ಬಿಡು. ಬೇಗ ಬಾ. ಇದು ಸೌದಿಯಿಂದ ಫೈಸಲ್ ಅಂತ. ಇರು ಒಂದ್ ನಿಮಿಷ. ಇದು ಸೌದಿಯಿಂದ ಫೈಸಲ್ ಬಿನ್ ಅಬ್ದುಲ್ ಅನ್ನೋರು ಸೌತ್ ಇಂಡಿಯಾಲಿರೋ ರಾಕಿ ಅನ್ನೋ ವ್ಯಕ್ತಿಗೆ ಕಳಿಸಿರೋ ಆಡಿಯೋ. ರಾಕಿ ತೂತಕಡಿ ಹಾರ್ಬರ್ ಅಲ್ಲಿರೋ ವಿಜಿಲೆನ್ಸ್ ಆಫೀಸರ್ ಸ್ಟ್ರಿಕ್ಟ್ ಆಗಿರೋದ್ರಿಂದ ನಮ್ಮ ಬಿಸ್ನೆಸ್ಗೆ ತುಂಬಾ ಪ್ರಾಬ್ಲಮ್. ಅದರಿಂದ ನೀನು ಹೇಳ್ದಂಗೆ ನೆಕ್ಸ್ಟ್ ಡೆಲಿವರಿ ಚೆನ್ನೈಗೆ ಟ್ರಾನ್ಸ್ಫರ್ ಮಾಡಿದ್ದೀನಿ. ಸ್ವಿಟ್ಜರ್ಲೆಂಡಿಂದ ಎಕ್ಸ್ಪೋರ್ಟ್ ಆದ ಮೆಡಿಸಿನ್ಸ್ ನನ್ನ ಬೋಟಲ್ಲಿ, ಚೆನ್ನೈ ಬೋಟಲ್ಲಿ 11/7/2017 ಅವತ್ತಿಗೆ 11/7/2000 ಅಂದ್ರೆ ನಾಡಿದ್ದು. ಹೌದು. ಆ ಮೆಡಿಸನ್ನ ನೀವು ಮಿಸ್ಟರ್ ನತಾಲಿಯನ್ ಪೈವಾ ಅವ್ರಿಗೆ ನೆಟ್ಟಾನಿಯಲ್ ಪೈವಾ ಹತ್ರ ಹ್ಯಾಂಡ್ ಓವರ್ ಆಗಿದೆ. ಚೆನ್ನೈ ಕಂಟೈನರ್ ಯಾರ್ಡ್ ಡಿ-ವಿಂಗ್ DGHU 2566972261 ಕಂಟೈನರ್ ನಂಬರ್ A4 ಸರಿಯಾ 11 ಗಂಟೆಗೆ ಅವ್ರ ಕೈಯಲ್ಲಿ ಹ್ಯಾಂಡ್ ಓವರ್ ಮಾಡಿಬಿಡಿ ಅಷ್ಟೇ. ಯಾರದು ರಾಕಿ? ಇನ್ಮೇಲೆ ತಿಳ್ಕೊತೀನಿ. ಏಯ್ ಸಮಥಿಂಗ್ ಈಸ್ ಫಿಶಿ ಕಣೋ, ಅದಕ್ಕೆ ನೀನು ಇಲ್ಲಿಗೆ ಬರಕ್ಕೆ ಹೇಳಿದ್ದು. ಹೇ ವಿಕ್ರಮ್. ಹಾಯ್ ರಾಘವನ್, ಹೇಗಿದ್ಯಾ? ಹೇಗಿದ್ದೀರಾ? ಫೈನ್. ಸೊ ಹೌ ಇಸ್ ಯುವರ್ ಸೋಷಿಯಲ್ ವರ್ಕ್ ಗೋಯಿಂಗ್? ಚೆನ್ನಾಗಿ ಹೋಗ್ತಾ ಇದೆ. ಓಕೆ, ಹೋಗ್ತಾ ಇದೆ ಟು ಅನ್ ಎಕ್ಸ್ಟೆಂಟ್, ಚೆನ್ನಾಗೇ ಹೋಗ್ತಾ ಇದೆ. ಓಕೆ. ಆಮೇಲೆ ಏನು ಈ ಕಡೆ? ಜಸ್ಟ್ ಕೇಮ್ ಟು ಸಿ ಯುವರ್ ಸಿಸ್ಟರ್. ಮೇಲಿದ್ದಾಳೆ. ಹಾಯ್ ಎಸ್ತರ್. ಹೇ ವಿಕ್ರಮ್, ಕಮ್ ಸೆಟ್. ಥ್ಯಾಂಕ್ ಯು. ಯಾವಾಗ್ಲೂ ಕಾಲ್ ಮಾಡಿ ಬರ್ತಿದ್ದೆ, ನಿನ್ನ ಎದುರು ನೋಡ್ಲಿಲ್ಲ. ಓಕೆ, ನಿನ್ನ IFS ಪ್ರಿಪ್ರೇಷನ್ ಹೇಗೆ ನಡೀತಿದೆ? ಯಾ, ಗೋಯಿಂಗ್ ಗುಡ್. ಸ್ವಲ್ಪ ದಿನದಲ್ಲಿ ಎಕ್ಸಾಮ್. ನಂಗೊಂದು ಹೆಲ್ಪ್ ಬೇಕಾಗಿತ್ತು, ಮಾಡ್ತೀಯಾ? ಒಂದು ಚಿಕ್ಕ ಪ್ರಾಬ್ಲಮ್ಮು, ಅದು ಕ್ಲಾರಿಫಿಕೇಶನ್ ಬೇಕಿತ್ತು. ಇವತ್ತು ಬೆಳಗಿನ ಪೇಪರಲ್ಲಿ ಪಾಲಿಮರ್ ತಿಂದು ಮಕ್ಕಳು ಸತ್ತೋಗಿದ್ದಾರೆ ಅಂತ ಓದಿದೆ. ಇದೇನು ಇಂಡಿಯಾಗೆ ಹೊಸದಲ್ವಲ್ಲ? ಆದ್ರೆ ಹೇಗೆ ಮಕ್ಕಳು ಸಾವಿಗೆಲ್ಲ ಈ ಪಾಲಿಮರ್ ಕಾರಣ? ಪೋಲಿ ಮೆಡಿಸನ್ ತಿಂದು ನಮ್ಮ ಮಕ್ಕಳು ಸತ್ತಿದ್ದಾರೆ ಅಂತ ಓದಿಲ್ವಾ? ಅದನ್ನ ತಿಂದಿದ್ದು ಎಳೆ ಮಕ್ಕಳು ತಾನೆ? ಎಸ್. ತುಂಬಾ ಫಸ್ಟ್ ವರ್ಲ್ಡ್ ಕಂಟ್ರೀಸ್ ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅನ್ನೋ ಹೆಸರಲ್ಲಿ ನಮ್ ದೇಶದಲ್ಲಿ ಈಗ ಹುಟ್ತಾ ಇರೋಂತ ಮಕ್ಕಳಿಗೆ ಮೆಡಿಸನ್ ಎಲ್ಲ ತುಂಬಾ ಸಪ್ಲೈ ಮಾಡ್ತಾರೆ. ಆ ಮೆಡಿಸನ್ ಎಷ್ಟೋ ಕೋಟಿಗಳಿಗೆ ವಿದೇಶದಲ್ಲಿ ಬೆಲೆ ಬಾಳತ್ತೆ. ಅದನ್ನ ಇಲ್ಲೀಗಲ್ ಆಗಿ ಲೂಟ್ ಮಾಡಿ ಅರ್ಧ ಬೆಲೆಗೆ ಎಕ್ಸ್ಪೋರ್ಟ್ ಮಾಡಿ ಅದಕ್ ಬದಲಾಗಿ ನಮ್ಮೂರಿನ ಎಳೆ ಮಕ್ಕಳಿಗೆ ಪೋಲಿ ಮೆಡಿಸನ್ ನ ಕಳಿಸ್ಕೊಡೋದೇ ಈ ಬಿಸ್ನೆಸ್. ಇಷ್ಟು ದೊಡ್ಡ ವಿಷಯ ಗೌರ್ಮೆಂಟಿಗೆ ಗೊತ್ತಿಲ್ವಾ? ಹಾಗೆ ಗೊತ್ತಿಲ್ಲ ಅಂತ ಈಸಿಯಾಗಿ ಹೇಳಕ್ ಆಗೋದಿಲ್ಲ. ತಡಿಯಕ್ ಯಾರು ಮುಂದೆ ಬಂದಿಲ್ಲ ಅಂತ ಹೇಳ್ಬೋದು. ಇದೆಲ್ಲ ತುಂಬಾ ಸಾಮಾನ್ಯವಾದ ಮನುಷ್ಯರು ಮಾಡೋ ಕೆಲ್ಸ. ಇಷ್ಟು ಸಾಧಾರಣ ಚಿಕ್ಕ ವಿಷಯ ಮಕ್ಳ ಮೇಲೆ ಪರಿಣಾಮ ಬೀರ್ತಿರೋದನ್ನ ತಡೆಯಕ್ ಆಗಲ್ಲ ಅಂದ್ರೆ ಮತ್ತೆ ನಾವೆಲ್ಲ ಆರ್ಮಿ ಆಫೀಸರ್ ಮಕ್ಕಳಾಗಿ ಏನ್ ಉಪಯೋಗ? ಬಾಳ ದಿನದಿಂದ ನಿನ್ ತಂದೆ ಬಗ್ಗೆ ನನ್ ತಂದೆ ಹೇಳಿದ ವಿಷಯನ ನಿನ್ಗೆ ಹೇಳ್ತಾ ಇದ್ದೀನಿ. ಆರ್ಮಿಯಲ್ಲಿ ಇದ್ದಾಗ ಇಂಡಿಯಾ ಬಾರ್ಡರ್ ಅಲ್ಲಿ ತೀವ್ರವಾದಿಗಳು ಕೆಲವು ಇಂಡಿಯನ್ಸ್ ನ ಕೈದಿಗಳಾಗಿ ಸೆರೆ ಹಿಡಿದಿಟ್ಟಿದ್ರು.
ಆ ಇಂಡಿಯನ್ಸ್ನ ಹೇಗಾದ್ರೂ ಸಾಯಿಸ್ಬೇಕು ಅಂತ ಇಂಡಿಯನ್ ಆರ್ಮಿ ಒಂದು ಸರ್ಜಿಕಲ್ ಸ್ಟ್ರೈಕ್ ಪ್ಲಾನ್ ಮಾಡಿದ್ರು. ನಿಮ್ ತಂದೆ ಕೂಡ ಅದರಲ್ಲಿ ಗ್ರೂಪ್ ಕ್ಯಾಪ್ಟನ್. ಅಲ್ಲಿ ಎಷ್ಟೊಂದು ಜನಗಳಲ್ಲಿ ಇಂಡಿಯಾಕ್ಕೆ ಸೇರಿದ ಒಬ್ಬ ಡಾಕ್ಟರ್ ಕೂಡ ಇದ್ರು. ಇನ್ನೊಬ್ರು ಸೋಲ್ಜರ್ ಹತ್ರ ಆ ಡಾಕ್ಟರ್ನ ಕಾಪಾಡಬೇಕು, ಅವ್ರ ಸುತ್ತ ಇರುವಂತ ಟ್ರಕ್ಸ್ನ ಕ್ಲಿಯರ್ ಮಾಡಿ ಹಾಗಂತ ಹೇಳಿದ್ರು. ಆ ಸೋಲ್ಜರ್ ಡಾಕ್ಟರ್ ಪಕ್ಕದಲ್ಲಿದ್ದ ಹುಡುಗನ ಕೈಯಲ್ಲಿದ್ದ ತುಪಾಕಿನ ನೋಡಿ ಅವನನ್ನು ತೀವ್ರವಾದಿ ಅಂತ ಅನ್ಕೊಂಡು ಸುಟ್ಬಿಟ್ರು. ಅದಾದ್ಮೇಲೆನೆ ಗೊತ್ತಾಗಿದ್ದು ಆ ಹುಡುಗ ತೀವ್ರವಾದಿ ಅಲ್ಲ, ಆ ಡಾಕ್ಟರ್ ಮಗ ಅಂತ. ಅವನು ಹಿಡ್ಕೊಂಡಿದ್ದಂತ ತುಪಾಕಿ ಒಂದು ಆಟದ ತುಪಾಕಿ. ಅದಾದ್ಮೇಲೆ ನಿಮ್ಮಪ್ಪನೇ ಜಗಳ ಆಡಿ ಹೋರಾಡಿ ಎದುರುಗಳನ್ನ ಚೆನ್ನಾಗಿ ಗುಂಡಿಟ್ಟು ಕೊಂದ್ರು. ಈ ಘಟನೆ ನನಗೆ ಧೈರ್ಯ ಕೊಡುತ್ತೆ. ಇನ್ಮೇಲೆ ನನ್ನ ಕೈಲಿ ಏನಾಗುತ್ತೋ ಅದನ್ನ ಮಾಡ್ತೀನಿ. ಸರಿ, ನಾನು IFS ಪಾಸ್ ಮಾಡಿ ಒಳ್ಳೇದ್ ಮಾಡ್ತೀನಿ. ಈ ವಿಷಯದಲ್ಲಿ ಏನ್ ಮಾಡ್ಬೇಕು ಅಂತ ನೀನ್ ತೀರ್ಮಾನ ಮಾಡು. ದೃಷ್ಟಿ ಇಲ್ದಿರೋಕ್ಕಿಂತ ದೊಡ್ಡ ವಿಷಯ ದೃಷ್ಟಿ ಇದ್ದು ಜೀವನದಲ್ಲಿ ಧ್ಯೇಯ ಅನ್ನೋದು ಒಂದು ಇಲ್ಲ ಅಂದ್ರೆ ಎಸ್ತರ್ನ ಒಂದೊಂದ್ಸರಿ ನೋಡ್ತಾ ಇರುವಾಗ್ಲೂ ಒಂದು ಧೈರ್ಯದಿಂದ ಮುನ್ನುಗ್ಗಿ ಹೋಗ್ತಾ ಇರುವಾಗ ಏನೋ ಅಡಚಣೆ ಬರುತ್ತೆ. ಏನಿದು ಪ್ರೀತಿಯು ಮನಸ್ಸನ್ನು ಕರಗಿಸಿ ಮನಸ್ಸಲ್ಲಿ ಕಾತರ ಆಗಿದೆ ಒಂಥರ. ಇದೇ ಕಣೋ ನಡೆದಿದ್ದು, ಅದಕ್ಕಿರೋ ಎವಿಡೆನ್ಸ್ ಇದು. ಈ ರಾಕಿ ಮಾಡ್ತಿರೋ ಈ ಪ್ರತಿಯೊಂದು ಕೆಲ್ಸನೂ ದೇಶಕ್ಕೆ ದ್ರೋಹ ಬಗೆಯುವಂಥದ್ದು. ಸರಿ ಮಗ, ಇದಿಟ್ಕೊಂಡು ಏನ್ ಮಾಡ್ತೀಯಾ? ನಾಳೆ ಮಧ್ಯಾಹ್ನ 12 ಗಂಟೆಗೆ ಹಾರ್ಬರ್ನಲ್ಲಿ ಕಂಟೈನರ್ ಡಿವಿನಲ್ಲಿ ರಾಕಿ ಮಾಡೋ ಕೆಲಸನ ಯಾರಿಗೂ ಗೊತ್ತಾಗ್ದಂಗೆ ವಿಡಿಯೋ ಮಾಡ್ತೀನಿ. ಆ ವಿಡಿಯೋನ ಮತ್ತೆ ಈ ಆಡಿಯೋನ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿ ಅವನನ್ನ ಜೈಲಿಗೆ ಹಾಕಿಸ್ತೀನಿ. ಮಗ, ದೊಡ್ಡ ಪ್ರಾಬ್ಲಮ್ ಅಲ್ಲಿ ಸಿಕ್ಕಾಕೊಂಡ್ಬಿಟ್ರೆ? ನಮ್ ದೇಶಕ್ಕೋಸ್ಕರ ಏನಾದ್ರು ಮಾಡ್ಬೇಕು ಅಂದ್ರೆ ಒಳ್ಳೆ ಚಾನ್ಸ್ ಕಣೋ ಇದು. ನಾನು ಇದನ್ನ ಮಾಡೇ ಮಾಡ್ತೀನಿ. ಅವನು ಹಿಂಗೆ ಬಿಟ್ರೆ ನಾನು ಆರ್ಮಿ ಆಫೀಸರ್ ಮಗ ಅನ್ನೋದ್ರಲ್ಲಿ ಅರ್ಥನೇ ಇರಲ್ಲ. ದೇಶಕ್ಕೆ ಅಪಾಯ ಬಂದಾಗ ನಾವು ಸುಮ್ಮನಿರೋದೇ ಅಪರಾಧ. ಚಿಕ್ಕ ಮುಳ್ಳಿನ ಗಿಡನ ಹಂಗೆ ಬಿಟ್ರೆ ಮುಂದೆ ಅದು ದೊಡ್ಡ ಮರ ಆಗುತ್ತೆ. ನೀನೊಂದು ತೀರ್ಮಾನ ಮಾಡಿದ್ರೆ ಬದಲಾಯಿಸಲ್ಲ ಅಂತ ಗೊತ್ತು. ಆದ್ರೂ ಯಾವ್ದಾದ್ರು ಹೆಲ್ಪ್ ಅಂದ್ರೆ ಈಗ್ಲೇ ಕೇಳಿ. ನಾನು ಹಾರ್ಬರ್ಗೆ ಹೋಗೋಕೆ ನಿನ್ ಬೈಕ್ ಬೇಕಾಗುತ್ತೆ. ಆಯ್ತು ತಗೋ ಮಗ. ಹಾರ್ಬರ್ ಯಾರ್ಡ್, ಕಂಟೈನರ್ ಡೀವಿಂಗ್. ನಾವೊಂದು ರಿಸ್ಕ್ ತಗೋಬೇಕಾದ್ರೆ ಮನ್ಸು ಹೇಳುತ್ತೆ ಇದನ್ ಬಿಟ್ಬಿಡು ಅಂತ. ಆದ್ರೆ ಅದಕ್ಕೆ ಬದಲಾಗಿ ನಾವೇನ್ ಹೇಳ್ಬೇಕಂದ್ರೆ ನೀನು ಸಾಧಿಸು ಅಂತ. ಅದೇ ತಾನೇ ಚಿಕ್ಕ ಮಕ್ಕಳು ಮಾಡೋ ಕೆಲಸ. ಅದನ್ನ ಕೂಡ ತಡೆಯಕ್ಕಾಗ್ಲಿಲ್ಲ ಅಂದ್ರೆ ಹೆಂಗೆ?
Hey, D'Antonio. Hi, Rocky. Sorry made you guys shift from Tuticorin in the last minute. No problem. Faisal has explained the situation already. That's why I came alone. Don't bother. Lovely. Where's the proof? I'll show you. Yeah, seems perfect. Okay. Give me the coin. Yeah, sure. There you go. It's a rarish, fine one. Yes, seems perfect. Yeah. Shift ಮಾಡಿ. ಮಾಡೋಣ ಸರ್. Good doing business. Appreciate it. The medicines are all yours. Thank you so much. ರಾಕಿಜಿ ಜರ್ನಲಿಸ್ಟ್ ಬರ್ತಾನೆ ಅನ್ಕೊಂಡಿರ್ಲಿಲ್ಲ. ಹೋಗ. ನಾವು ಹುಡುಕ್ತಿರೋ ಜರ್ನಲಿಸ್ಟ್ ಇವನೇ. ಎಷ್ಟು ಒಡೆದ್ ಕೇಳಿದ್ರು ಆ ಫೈಲಲ್ಲಿದೆ ಅಂತ ಹೇಳ್ತಲ್ಲ. ವಯಸ್ಸಾಗಿರೋ ಕಾಲದಲ್ಲಿ ಯಾಕೋ ಏಟ್ ಸಾಯ್ತ್ಯಾ? ಆ ಫೈಲಲ್ಲಿ ಸತ್ಯವಾಗ್ಲಿ ಎಲ್ಲಿದೆ ಅಂತ ಗೊತ್ತಿಲ್ಲ. ಅದು ನಾನೇ ಒಬ್ಬ ಡಾಕ್ಟರ್ ಹತ್ರ ವಕೀಲರ ಹತ್ರ ಸುಳ್ಳು ಹೇಳ್ಬಾರ್ದು, ಗೊತ್ತಾಯ್ತಾ? ನಮ್ಮ ದೇಶದ ಔಷಧಿನ ಕದ್ದು ಮಾರೋ ನಾಯಿ ನೀನು. ನಿನ್ನ ಹತ್ರ ಯಾಕೋ ಸುಳ್ಳು ಹೇಳ್ಬೇಕು? ಯಾರನ್ನೂ ನಾಯಿ ಹೇಳ್ತಿದ್ಯಾ? ಸಾಕ್ಬಿಡ್ತೀನಿ. ಏ ನಾಯಿ, ಎಬ್ಬಿಸ್ರ. ಜಿ ಏನ್ ಜಿ ಸತ್ತೋಗ್ಬಿಟ್ಟ? ಸಾಯ್ಲೆ ನನ್ ಮಗ. ನಮ್ಮ ಹತ್ರ ಇದ್ದಿದ್ ಒಂದೇ ಎವಿಡೆನ್ಸ್ ಇವನು. ಇವಾಗ ಫೈಲ್ ಎಲ್ಲಿದೆ ಅಂತ ನಮಗ್ ಗೊತ್ತಿಲ್ಲ. ಪ್ರವೀಣ್, ನಾನು ಸಾಯಿಸಿದ್ದಕ್ಕೊಂದು ಅರ್ಥ ಇರುತ್ತೆ. ಅವನು ಸುಳ್ಳು ಹೇಳ್ತಿಲ್ಲ. ಆ ಫೈಲ್ ಎಲ್ಲಿದೆ ಅಂತ ಅವನಿಗೆ ಗೊತ್ತಿಲ್ಲ. ಎತ್ತಿ ಸಮುದ್ರಕ್ಕೆ ಬಿಸಾಕ್ರೋ. ರತಾನಿಯನ್, I have a body for you to dispose in the city. Not again. Okay, I'll do that. ರಾಕಿಜಿ, ಯಾವ್ದೋ ಮೈಕ್ ಇದ್ದಂಗಿದೆ. ಮೈಕಾ? Is there a problem? ಏಯ್, ಯಾರೋ ಕದ್ ಕೇಳ್ತಾ ಇದ್ದಾರೆ.
ಯಾರು ಅಂತ ಕಂಡುಹಿಡಿದು ಸಾಯಿಸ್ರೋ. ಕೀಪ್ ಯುವರ್ ಐಸ್ ಔಟ್. ಆ ಕಡೆ ಹೋಗಿ ನೋಡಿ, ಅಲ್ಲೋಗಿ ನೋಡಿ. ಹೋಗಿ ಹೋಗಿ ಬೇಗ. ನಾನು ಮಾತಾಡುವಾಗ ಕದ್ದು ಕೇಳೋ ನಾಯಿ, ಇವತ್ತೇನು ನಿನ್ನ ಕಡೆ ದಿನ. ಆ ಕಡೆ ನೋಡಿ. Hey, look there. ಈ ರೀತಿ ಸಿಗಾಕೊಳ್ತೀನಿ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಸುಮ್ಮನೆ ಬಂದು ಸಿಕ್ಕಾಕೊಂಡೆ ಅನಿಸ್ತಿದೆ. ಅದೇ ರಾಮದಾಸ್ ಅಂತ ಒಬ್ಬ ಸಿನ್ಸಿಯರ್ CBI ಆಫೀಸರ್ ಇದ್ದಾರೆ. ಹಲೋ ಸರ್, ನನ್ನ ಹೆಸರು ವಿಕ್ರಮ್ ಸರ್. ನಾನೀಗ ಮಿಸ್ಟರ್ ರಾಮದಾಸ್ ಅವ್ರ ಹತ್ರ ಮಾತಾಡ್ತಿದ್ದೀನಲ್ವಾ ಸರ್? ನಾನೊಂದು ದೊಡ್ಡ ಸಮಸ್ಯೆಯಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ದೀನಿ. ನಿಮ್ಮನ್ನ ಈಗಲೇ ಮೀಟ್ ಮಾಡ್ಬೋದಾ ಸರ್? ಸರ್, ಇದೊಂದು ಮೆಡಿಕಲ್ ಮಾಫಿಯಾ ಬಗ್ಗೆ ಇರೋ ಎವಿಡೆನ್ಸ್ ಸರ್. ಸರ್ ಸರ್ ಐ ರಿಯಲಿ ಟ್ರಸ್ಟ್ ಯು ಸರ್. ಸರ್, ಇಲ್ಲೊಬ್ರು ಜರ್ನಲಿಸ್ಟ್ ಮರ್ಡರ್ ಆಗಿದ್ರ ಬಗ್ಗೆ ಎವಿಡೆನ್ಸ್ ಕೊಡಬೇಕು ಸರ್. ಸರ್, ಐ ರಿಯಲಿ ವಾಂಟ್ ಟು ಮೀಟ್ ಯು ಸರ್. ನೈಟಾ ಸರ್? ಎಷ್ಟೊತ್ತಿಗೆ ಸರ್? ಶ್ಯೂರ್ ಬರ್ತೀನಿ ಸರ್. ಹಾಂ ಸರ್, ನಾನು ಈಗಲೇ ಇಲ್ಲಿಂದ ಹೊರಟು ಬರ್ತೀನಿ ಸರ್. ಸರ್, ಇಡ್ತಾ ಇದ್ದೀನಿ ಸರ್. ಮೇಲಿದ್ದ ನೋಡ್ರೋ. ಯಾರು ನೋಡು. ನಮ್ಮ ಜೀವನದಲ್ಲಿ ಕಾರಣ ಇಲ್ಲದೆ ಏನೂ ಕೂಡ ನಡೆಯೋದಿಲ್ಲ. ಅವತ್ತು ಆ ಜರ್ನಲಿಸ್ಟ್ ಪೆನ್ನಲ್ಲಿ ಇಂಕ್ ಇದ್ದಿದ್ರೆ ನಾನಿವತ್ತು ಈ ವಿಷಯನ CBI ತನಕ ತಗೊಂಡೋಗಿರ್ತಿದ್ದೆ. ಹೇಗಾದರೂ ಮಾಡಿ ಈ ಫೈಲ್ನ ರಾಮದಾಸ್ ಅವರಿಗೆ ಹ್ಯಾಂಡ್ ಓವರ್ ಮಾಡಬೇಕು. ಮಿಸ್ಟರ್ ವಿಕ್ರಮ್, ನೀವೇನಾ ಫೋನಲ್ಲಿ? ಸರಿ, ಬನ್ನಿ. ಅವ್ರು ಯಾರ ಹತ್ರ ಹೆಚ್ಚಿಗೆ ಮಾತಾಡೋಕೆ ಹೋಗಲ್ಲ. ಅವ್ರು ತುಂಬ ಸ್ಟ್ರೈಟ್ ಫಾರ್ವರ್ಡ್ ಪರ್ಸನ್.
ಸರ್ ನಾನು ನಿಮ್ಮ ಬಗ್ಗೆ ತುಂಬ ಕೇಳಿದ್ದೀನಿ ಸರ್. ಸರ್ ನಾನೇ ಸರ್ ನಿಮಗೆ ಫೋನ್ ಮಾಡಿದ್ದು. ಏನೋ ಜರ್ನಲಿಸ್ಟ್ ಮರ್ಡರ್ ಅಂದ್ರಿ? ಸರ್ 2 ದಿನಕ್ಕೆ ಮುಂಚೆ ನಾನೊಬ್ಬ ಜರ್ನಲಿಸ್ಟ್ಗೆ ಲಿಫ್ಟ್ ಕೊಟ್ಟೆ ಸರ್. ಅವರೊಂದು ಫೈಲ್ನ ಬಿಟ್ಟು ಹೋಗಿದ್ರು. ಆ ಫೈಲಲ್ಲಿ ಒಂದು ಪೆನ್ ಡ್ರೈವ್ ಇತ್ತು ಸರ್. ಆ ಪೆನ್ ಡ್ರೈವಲ್ಲಿ ಅದರಲ್ಲಿ ಒಂದು ಮೆಡಿಕಲ್ ಮಾಫಿಯಾ ಬಗ್ಗೆ ಡೀಟೇಲ್ಸ್ ಇತ್ತು ಸರ್. ಸರ್ ಇದೇ ಸರ್ ಆ ಫೈಲ್ ಸರ್. ಮತ್ತೆ ಆಮೇಲೆ ಇದರಲ್ಲೊಂದು ಅರೇಬಿಕ್ ಆಡಿಯೋ ಇದೆ ಸರ್. ಆ ಅರೇಬಿಕ್ ಆಡಿಯೋನ ನಾನು ತಮಿಳಿಗೆ ಟ್ರಾನ್ಸ್ಲೇಟ್ ಮಾಡಿ ಇಟ್ಟಿದ್ದೀನಿ ಸರ್. ಸರ್ ಅದ್ರಲ್ಲಿ ಬರ್ದಿರೋ ಹಾಗೆ ಇವತ್ತು ಬೆಳಿಗ್ಗೆ ಪೋರ್ಟ್ ಜಾಗದಲ್ಲಿ ಆ ರಾಕಿ ಮತ್ತೆ ಅವನ ಜೊತೆಲಿದ್ದವರು ಬಿಸ್ನೆಸ್ ಡೀಲ್ ಮಾತಾಡುವಾಗ ನಾನು ಅದರ ಮೊಬೈಲಲ್ಲಿ ವಿಡಿಯೋನು ಮಾಡಿದ್ದೀನಿ ಸರ್. ಆಗ ಆ ಜರ್ನಲಿಸ್ಟ್ನ ಕೊಲೆ ಮಾಡಿಬಿಟ್ರು ಸರ್. ನೋಡಿ ಸರ್ ಆ ವಿಡಿಯೋನ. ಏಯ್ ಸಾಯಿಸೋ ನಾಯಿನ. ಏಯ್ 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 ಸಾಯೋ. ಇವರೊಬ್ಬ ಸಿನ್ಸಿಯರ್ ಅಂಡ್ ಮೋಸ್ಟ್ ಪೇಟ್ರಿಯಾಟ್ ಜರ್ನಲಿಸ್ಟ್. ಇವ್ರನ್ನೆಷ್ಟು ಅನ್ಯಾಯವಾಗಿ ಕೊಂದು ಸಾಯಿಸ್ಬಿಟ್ರಲ್ಲ. ಸೀರಿಯಸ್ ವಿಷಯನ ಸುಲಭವಾಗಿ ವಿಡಿಯೋ ಶೂಟ್ ಮಾಡಿರೋ ನಿಮ್ಮನ್ನ ಹೇಗೆ ಅಪ್ರಿಷಿಯೇಟ್ ಮಾಡೋದು ಗೊತ್ತಾಗ್ತಿಲ್ಲ. ಸರ್ ನಾಡಿಗೆ ಒಳ್ಳೇದಾಗ್ಲಿ ಅಂತ ಈ ವಿಡಿಯೋನ ಶೂಟ್ ಮಾಡೋ ಉದ್ದೇಶ ಇತ್ತು ಸರ್. ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡೋಣ ಅನ್ಕೊಂಡೆ, ಆದ್ರೆ ನಿಜವಾಗ್ಲೂ ಹಿಂಗಾಗುತ್ತೆ ಅನ್ಕೊಂಡಿರ್ಲಿಲ್ಲ. ಹಾಗೆಲ್ಲ ಏನು ಮಾಡಿದೆ. ಈ ವಿಷಯನ ನನ್ನ ಹತ್ರ ತಗೊಂಡ್ಬಂದು ತುಂಬಾ ಒಳ್ಳೆ ಕೆಲಸ ಮಾಡಿದ್ರಿ. ಡಿಪಾರ್ಟ್ಮೆಂಟ್ ಮೂಲಕ ನಾನು ಆಕ್ಷನ್ ತಗೊಳ್ತೀನಿ. ಮೋರ್ ಓವರ್ ನಿಮ್ಮಂತ ಒಬ್ಬ ಧೈರ್ಯವಾದ ಪರಾಕ್ರಮಶಾಲಿ ನಮ್ಮ ಡಿಪಾರ್ಟ್ಮೆಂಟ್ಗೆ ಬೇಕಾಗಿರೋದು. ಈ ಎವಿಡೆನ್ಸ್ ನಾನು ಇಟ್ಕೊಳ್ತೀನಿ. ಓಕೆ. ಎನಿವೇಸ್ ವಿಕ್ರಮ್, ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್. ಥ್ಯಾಂಕ್ ಯು ಸರ್. ವಿ ವಿಲ್ ಮೀಟ್ ಅಗೈನ್. ಶೋರ್ ಸರ್. ಟೇಕ್ ಮೈ ಕಾರ್ಡ್. ಸರ್ ಒಂದು ನಿಮಿಷ ಸರ್. ಸರ್ ನನ್ನ ಕಾರ್ಡ್ ಸರ್. ಜರ್ನಲಿಸ್ಟ್ ಕಾಣೆಯಾಗಿದ್ದಿನೇ ರಾಮದಾಸ್ ಸರ್ಗೆ ಈ ಕಾರ್ಡ್ನ ಕೊಡಬೇಕಿತ್ತು. ಕೊಟ್ಟಿದ್ರೆ ಆ ವ್ಯಕ್ತಿ ಇವತ್ತು ಜೀವಂತವಾಗಿರ್ತಿದ್ದ. ರಾಕಿ ಮತ್ತೆ ಅವನ ಕಡೆಯವ್ರ ಮೇಲಿದ್ದ ಭಯ ಹೋಗಿ ಬರೀ ಕೋಪ ಮಾತ್ರ ಬರ್ತಿದೆ. ಸರ್ ಪೆನ್ ಡ್ರೈವ್. ಮೈ ಗಾಡ್, ಥ್ಯಾಂಕ್ ಯು ಸೋ ಮಚ್. ಯಾವಾಗಲೂ ಮಾಡಿದಾಗೆ ಪೆನ್ ಡ್ರೈವ್ನ ಒಳಗೆ ಹಾಕ್ಕೊಂಡು ಲ್ಯಾಂಡ್ರಿಗೆ ಹಾಕ್ಬಿಡ್ಬೇಡ. ಕೈಯಲ್ಲೇ ಇಟ್ಕೋ ಆಯ್ತಾ? ಏನಕ್ಕೆ ಸುಮ್ಮನೆ ಬೋಸ್ನ ಪೆನ್ ಡ್ರೈವ್ನ ಅವ್ನ ಬೈಕಲ್ಲೇ ಇಟ್ಬಿಡ್ತೀನಿ. ನೀರಿನ ಬಾಟಲ್ ಕೊಡಿ. ಮೋರ್ ಓವರ್ ನಿಮ್ಮಂತ ಒಬ್ಬ ಧೈರ್ಯವಾದ ಪರಾಕ್ರಮಶಾಲಿ ನಮ್ಮ ಡಿಪಾರ್ಟ್ಮೆಂಟ್ಗೆ ಬೇಕಾಗಿರೋದು.
ವಿಸಿಟಿಂಗ್ ಕಾರ್ಡ್, ಇರೋ ಅಡ್ರೆಸ್ ಹೋಯ್ತು. ಏಯ್, ನಾನು ಮಾತಾಡ್ತಿರೋದ್ ಕತ್ ಕೇಳ್ತಿರೋ ನಾಯಿ, ಇವತ್ತೇನೋ ನಿನ್ ಕಡೆ ದಿನ. ಹೊಡ್ತಾನೆ ಇದೆಯಾ? ಕೊಡ ಇಲ್ಲಿ. I said we'll meet again soon. ಏಯ್, ನಿನ್ನನ್ನ ಕೊಂದು ಬಿಸಾಕೋಕೆ ನಾಡಾದ್ರೇನು ಕಾಡಾದ್ರೇನು, ಹಾಲಿಲ್ಲ ಅಂತ ಬೆಕ್ಕಿಗೆ ಕಂಪ್ಲೇಂಟ್ ಮಾಡ್ತೀಯಾ? ಈಗ ನಡು ಸಮುದ್ರದಲ್ಲಿ ಕಾಣದೆ ಹೋಗ್ತೀಯಾ? ಹಲೋ ವಿಕ್ರಮ್, ಕ್ಯಾನ್ ಯು ಸಿ ಅಸ್? ವಿಕ್ರಮ್, ನಾವು ಮಾತಾಡೋದು ಕೇಳಿಸ್ತಾ ಇದೆಯಾ? ಮಗ, ನಾವು ಜನಗಳಿಗೆ ಧನ್ಯವಾದ ಹೇಳ್ಬೇಕಣ್ಣ. ನಿನ್ನ ಹುಡುಕ್ದಿರೋ ಜಾಗನೇ ಇಲ್ಲ, ಕೊನೆಗೂ ನೀನ್ ಸಿಗ್ದೆ. ವಿಕ್ರಮ್, ಯು woken up after 3 years. 3 ವರ್ಷದಿಂದ
ಯಾರು? ವಿಕ್ಕಿ, ಏನಾಯ್ತು ನಿಂಗೆ? ಹೊಸದಾಗಿ ನೋಡೋ ತರ ನೋಡ್ತಿದ್ಯಾ? ನೀವಿಬ್ರು ಮಗ, ನಾನೇ ಬೋಸ್. ಅವನು ಅಬ್ದುಲ್. ಏನೋ ಇವನು ಹಿಂಗ್ ನೋಡ್ತಾ ಇದ್ದಾನೆ. ನಾವು ಗೊತ್ತಿಲ್ವಾ? ನೀನು ನಿಜವಾಗ್ಲೂ ಬೋಸಾ? ನೀನು ಅಬ್ದುಲ್ಲಾ? ಡಾಕ್ಟರ್ ಏನಾ? ವಿಕ್ಕಿ, ಏನಾಯ್ತು? ಒಂದ್ ವೇಳೆ ಆ ರಾಕಿನೇ ಮನುಷ್ಯನ ಬದಲಾಯಿಸ್ಬಿಟ್ಟಿದಾನ? ಇಲ್ಲ, ನೀವಿಬ್ರು ಯಾರಂತ ನಂಗೆ ಗೊತ್ತೇ ಇಲ್ಲ. ಏನೋ? ವೈಟ್, ನಿಮ್ಮಿಬ್ರು ನಿಜವಾಗಿ ಇವ್ರನ್ನ ಗೊತ್ತಾ? ಡಾಕ್ಟರ್, ಅವನು ನಮ್ಮ ಫ್ರೆಂಡು. ಆದ್ರೆ ಯಾಕೆ ಹಿಂಗೆ ನಾವು ಗೊತ್ತಿಲ್ದಿರೋ ಥರ ಮಾಡ್ತಿದ್ದಾನೋ ಗೊತ್ತಿಲ್ಲ. ರೈಟಿಂಗ್ ಸೂಪರ್. ನೆಕ್ಸ್ಟ್ ಡ್ಯಾನ್ ಬ್ರೋ ನೀನೆ. ನಮ್ಮನ್ನೇನು ಮೊದಲನೇ ಸರಿ ನೋಡೋ ಹಾಗೆ ನೋಡ್ತೀಯಾ? ಆರ್ ಯು ಆಲ್ ರೈಟ್? ನಾನ್ ನೋಡಿದ ಬೋಸ್ ಅಬ್ದುಲ್ ಈಗ ಬೇರೆ ಮನುಷ್ಯರ, ಬೇರೆ ರೀತಿನೇ. ಹೆಂಗೆ? ವಿಕ್ರಮ್, ಮೆಮರೀಸಲ್ಲಿ ಸ್ವಲ್ಪ ಅನ್ಸರ್ಟನಿಟೀಸ್ ಬರೋ ಚಾನ್ಸಸ್ ಜಾಸ್ತಿ ಇದೆ. ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ, ಯು ವಿಲ್ ಬಿಕಮ್ ನಾರ್ಮಲ್. ಓಕೆ ಗೈಸ್, ಟೇಕ್ ಕೇರ್. ತರಳಿದ್ದ ಸ್ಟಿಚ್ ಓಪನ್ ಆಗಿ ದಿಢೀರಂತ ಬ್ಲೀಡಿಂಗ್ ಆಗಿ ಕಣ್ಣು ಮುಚ್ಚಿದೆ ಅಂತ ಹೇಳ್ತಿದ್ದಾರೆ. ಎಲ್ಲಾನು ಹೊಸದಾಗಿ ಅನಿಸ್ತಿದೆ. ಈ ಲೋಕ ಬರೀ ನಾಟಕ, ಬರೀ ನಾಟಕ. ಅದು ತಿಳಿದ ಮೇಲೆ ನಿಂಗ್ ಗೊತ್ತ ಯಾರೇ ಕೇಳಿದರು ನೀ ಸತ್ತೇ ಮಗನೇ. ಈ ಲೋಕ ಬರೀ ನಾಟಕ, ಬರೀ ನಾಟಕ. ಅದು ತಿಳಿದ ಮೇಲೆ ನನಗಿಲಿ ತಲೆ ಕೆಟ್ರೆ, ವೈಪ್ ಸುಟ್ರೆ ನೀ ಸತ್ತೇ ಮಗನೇ. ಲಾಭ ಇದ್ರೆ ಮಾತ್ರ ನನ್ನ ಹತ್ರ ಬಾನಿ, ಬಿಸ್ನೆಸ್ ಚಿಕ್ಕದಾದ್ರೂ ಮಾಡೋಣ ಬಾನಿ. ಪಾರ್ಟಿ ಯಾರೇ ಆದ್ರೂ ಡೀಲ್ ಮಾಡದೆ ಬಿಡೋದಿಲ್ಲ, ನಾಚಿಕೆ ಇಲ್ಲದೇನೆ ಅಪ್ಪನ್ ಮಾತು ಕೇಳೋದಿಲ್ಲ. ಏನೇ ಬರಲಿ ಓಡು, ನಿನ್ನಪ್ಪ ಹೇಳಿದ್ ಮಾಡು. ನಿಂಗೆ ಯಾಕೆ ಸೀನು, ಯಾಕೆ ನೋಡ್ಕೊಳ್ತೀನಿ ನಾನು. ಪಾರ್ಟಿ ಗೀಟಿ ಯಾಕೆ, ಸೆಟ್ಲು ಆಗು ಓಕೆ. ಪಾರ್ಟಿ ದುಡ್ಡನ್ನೆಲ್ಲ ಸೇವ್ ಮಾಡೋದು ಯಾಕೆ ಯಾಕೆ. ಅಪ್ಪ ಸತ್ತು ಈಗ 10 ವರ್ಷ ಆಯ್ತು, ನನ್ನ ಹುಡುಗಿಗೀಗ ಮದ್ವೆ ವಯಸ್ಸು ಆಯ್ತು ಆಯ್ತು. ಕಾಲ ನಡೆಯುತ್ತಿದ್ರು ತಲೆಯ ಕೆಳಗೆ ಹೋಗುತ್ತಿದ್ದೆ, ಯಾವಾಗಾದ್ರೂ ಬಂದು ನೋಡು ಕತ್ತಿಗಳೇ ತೂಗುತ್ತಿದೆ. ಸಿಂಗಲ್ ಸಿಂಹನಾದ್ರೂ ಜಂಗಲಲ್ಲಿ ಒಂಟಿಗಿದ್ರೆ ಕುರಿ ಕೋಳಿ ನಾಯಿ ಕೂಡ ಸರಿಯಾಗಿ ಗುಮ್ಮುತ್ತದೆ. ಈ ಲೋಕ ಬರೀ ನಾಟಕ, ಬರೀ ನಾಟಕ. ಅದು ತಿಳಿದ ಮೇಲೆ ನಿಂಗ್ ಗೊತ್ತ ಯಾರೇ ಕೇಳಿದರು ನೀ ಸಾಟೇ ಮಗನೇ. ಈ ಲೋಕ ಬರೀ ನಾಟಕ, ಬರೀ ನಾಟಕ. ಅದು ತಿಳಿದ ಮೇಲೆ ನನಗಿಲಿ ತಲೆ ಕೆಟ್ರೆ, ವೈಪ್ ಸುಟ್ರೆ ನೀ ಸತ್ತೇ ಮಗನೇ. ಬಲೆ ಹಾಕಿದಾಗ ಬೇಟೆಗಿಲ್ಲಿ ಒಂದೇ ಆದ್ರೂ ಸರಿ ಸಾಯಿ ಸಾಕಿ ಬಿಡೋಣ. ಹುಡುಕಿದ್ರು ಸಿಗೋದಿಲ್ಲ, ಬೇರೆ ದಿನ ಸಿಗೋಣ. ಪ್ರತಿದಿನ ಪ್ರತಿ ಕ್ಷಣ ಮಜಾ ಮಜಾ ಮಾಡೋಣ. ಏನೇ ಬರಲಿ ಓಡು, ನಿನ್ನಪ್ಪ ಹೇಳಿದ್ ಮಾಡು. ಮಾಡ್ಲಾ ನಿಂಗೆ ಯಾಕೆ ಸೀನು, ನೋಡ್ಕೊಳ್ತೀನಿ ನಾನು. ನಂಗೆ ಬೇಕಾಗಿದ್ದನ್ನೇ ನಾನು ಮಾಡ್ತೀನಿ, ಅಡ್ಡ ಬಂದರೆ ನಾನು ಕಾಡೆ ಕಾಡ್ತೀನಿ. ಕೇಳಿ ಕೇಳಿ ಕೊಡುವರು ಯಾರು ಇಲ್ಲ ಮಾರಯ್ಯ, ಜಾಸ್ತಿ ತಲೆ ಕೆಡ್ಸ್ಕೋಬೇಡ, ಮುಂದೆ ಮುಂದೆ ಹೋಗಯ್ಯ. ನಗಬೇಡ ಮಗನೇ, ನಂಗೂ ಕೂಡ ಟೈಮು ಬರುತ್ತೆ ಹೋ. ಆಯಸಿದ್ದರೆ ಸತ್ತ ಮೇಲೂ ಕೂಡ ಜೀವ ಇರುತ್ತೆ. ಈ ಲೋಕ ಬರೀ ನಾಟಕ, ಬರೀ ನಾಟಕ. ಅದು ತಿಳಿದ ಮೇಲೆ ನಿಂಗ್ ಗೊತ್ತ ಯಾರೇ ಕೇಳಿದರು ನೀ ಸತ್ತೇ ಮಗನೇ. ಈ ಲೋಕ ಬರೀ ನಾಟಕ, ಬರೀ ನಾಟಕ. ಅದು ತಿಳಿದ ಮೇಲೆ ನನಗಿಲಿ ತಲೆ ಕೆಟ್ರೆ,
ವೈಪ್ ಸುಟ್ರೆ ನೀ ಸತ್ತೇ ಮಗನೇ. ಬದಲಾವಣೆ ಕಡೆ ಓಡ್ದೆ, ಬದಲಾದೆ. ಒಂದ್ ಹಂತ ಆದ್ಮೇಲೆ ನನ್ನ ಕೈಯಾರೆ ಬರ್ದಿದ್ದು. ಮಗ, ಈಗಿರೋರೇ ನಿಜವಾದವರು. ಅಂದ್ರೆ ನಾನು ಮುಂಚೆ ನೋಡಿದ ಮನುಷ್ಯರು ಯಾರು? ಮಗ, ನಿನ್ ಸಮಸ್ಯೆ ನನಗೆ ಗೊತ್ತಾಗ್ತಿದೆ. ನಿನ್ನ ಮೊದಲು ನೋಡಿದ್ದು ಆ ಜನಗಳೇ. ಅವರೇ ನಿನ್ನ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಮಾಡಿದ್ದು. ನಿನಗೆ ಕಡೆದಾಗಿ ಏನಾಯ್ತು? ತಲೆಗೆ ಏಟ್ ಬಿತ್ತು. ಅದಾದ್ಮೇಲೆ ಏನು ನೆನಪಿಲ್ಲ ನಂಗೆ. ಅದಕ್ಕೆ ನಿನ್ಗೆಲ್ಲ ಮರ್ತೋಯ್ತಾ? ನಿನ್ನ ಪೂರ್ತಿ ಹೆಸರು ಅರುಣ್ ಬೋಸ್, ಸ್ವಂತ ಊರು ಬಾಗಲಕೋಟೆ. ನಾವೊಂದು ಡಾಕ್ಯುಮೆಂಟರಿ ಸೆಟ್ಟಲ್ಲಿ ಮೀಟ್ ಆದ್ವಿ. ನಂಗೆಲ್ಲ ಜ್ಞಾಪಕ ಇದೆ, ಆದ್ರೆ ನಿಮ್ಮ ಮುಖದ ಗುರುತು ಮಾತ್ರ ಮರ್ತು ಹೋಗಿದೆ. ನನಗೆ ರಾಧಾಕೃಷ್ಣ ಅಂತ ಒಬ್ರು ಸೈಕಾಟಿಸ್ಟ್ ಗೊತ್ತು. ಅವರು ತುಂಬ ಒಳ್ಳೆ ಮನುಷ್ಯ. ನೀನು ಅವ್ರು ಮೀಟ್ ಮಾಡಿ ಸಮಸ್ಯೆ ಹೇಳು, ನಿನಗೆ ಖಂಡಿತವಾಗ್ಲೂ ಒಂದು ಪರಿಹಾರ ಸಿಗುತ್ತೆ. ನನ್ನ ಎಲ್ಲ ಸಮಸ್ಯೆಗಳಿಗೂ ಒಂದು ಪರಿಹಾರ ಬೇಕು. ಸೊ ತುಂಬಾ ಯೋಚನೆ ಮಾಡಿ ಹೆಜ್ಜೆ ಇಡಬೇಕು. ನಾನಿರೋವಾಗ ಯಾಕೆ ಗೌರ್ಮೆಂಟ್ ಹಾಸ್ಪಿಟಲಲ್ಲೆಲ್ಲ ಮೆಡಿಸಿನ್ ತಗೊಳ್ತಿದ್ದೀರಾ? ಕಾನ್ವೆಂಟ್ ಮಕ್ಕಳ ಮೆಡಿಕಲ್ ರಿಕ್ವೈರ್ಮೆಂಟ್ ನಾನು ನೋಡ್ಕೊಳ್ತೀನಿ. ಓಕೆ, ಸರಿ, ಇಡ್ತೀನಿ. ಮಿಸ್ಟರ್ ವಿಕ್ರಮ್, ಪ್ಲೀಸ್ ಸಿಟ್. ಯಾ, ಕನ್ಸಿಡರ್ ಮೀ ಆಸ್ ಎ ಫಾದರ್. ಹೇಳಿ. ಡಾಕ್ಟರ್, ಐ ಆಮ್ ಎ ಕಾರ್ಟೂನಿಸ್ಟ್. ಗೊತ್ತು, ಐ ಲವ್ ಕಾರ್ಟೂನ್ಸ್. ಹೇಳಿ, ಏನಾಯ್ತು? ಡಾಕ್ಟರ್, ನಂಗೊಂದು ಆಕ್ಸಿಡೆಂಟ್ ಆಯ್ತು. ಅದಾದ್ಮೇಲೆ ಎಲ್ಲರೂ ಮುಖಗಳೇ ಮರ್ತು ಹೋಗ್ಬಿಟ್ಟಿದಾವೆ. ಎಲ್ಲರೂ ಹೊಸ ವ್ಯಕ್ತಿಗಳ ತರ ಕಾಣ್ತಿದ್ದಾರೆ. ಅವನ ಹೆಸರು, ಅವ್ರ ಕೆಲಸ, ಅವ್ರ ಸಿಗ್ನೇಚರ್, ಮ್ಯಾನರಿಸಮ್, ಅವ್ರ ಕ್ಯಾರೆಕ್ಟರ್ ಎಲ್ಲದೂ ಸರಿಯಾಗೇ ಇದೆ. ಆದ್ರೆ ಅವ್ರ ಮುಖದ ಗುರುತೆಲ್ಲ ಮರ್ತೋಗಿ ಯಾರೋ ಹೊಸ ವ್ಯಕ್ತಿನ ನೋಡ್ತಾ ಇರೋಗೆ ಅನಿಸಿದೆ ಡಾಕ್ಟರ್. ಸಿನಿಮಾಲಿ ಡಬಲ್ ಆಕ್ಟಿಂಗ್ ತರನಾ? ಒಬ್ಬನೇ ವ್ಯಕ್ತಿ 2 ಕ್ಯಾರೆಕ್ಟರ್ ಮಾಡಿದ್ರೆ ಅದು ಡಬಲ್ ಆಕ್ಷನ್. ಆದ್ರೆ ನನ್ನ ವಿಷಯದಲ್ಲಿ ಇಬ್ರು ಬೇರೆ ವ್ಯಕ್ತಿಗಳು ಒಂದೇ ಕ್ಯಾರೆಕ್ಟರ್ ಮಾಡ್ತಿದ್ದಾರೆ. ಆಕ್ಸಿಡೆಂಟ್ಗಿಂತ ಮುಂಚೆ ಒಬ್ಬ ವ್ಯಕ್ತಿ, ಆಕ್ಸಿಡೆಂಟ್ ಆದ್ಮೇಲೆ ಒಬ್ಬ ವ್ಯಕ್ತಿ. ಓಕೆ, ಐ ವಿಲ್ ಫೈಂಡ್ ಔಟ್ ಏನ್ ಕಾನ್ಫ್ಲಿಕ್ಟ್ ಅಂತ. ಈ ಅನಿಮಲ್ ಹೆಸರೇನು ವಿಕ್ರಮ್? ಗೊತ್ತಿಲ್ಲ ಡಾಕ್ಟರ್. ಯು ಕ್ಯಾನ್ ಇನ್ನೊಂದ್ಸರಿ ಟ್ರೈ ಮಾಡಿ.
ಸಾರಿ ಡಾಕ್ಟರ್, ಐ ಕಾಂಟ್. ಈಗ ಒಂದ್ ಡೆಸರ್ಟ್ ಅನಿಮಲ್ ಹೆಸರು ಹೇಳಿ. ಒಂಟೆ, ಕ್ಯಾಮಲ್. ನಿಮ್ಗಾದ ಆಕ್ಸಿಡೆಂಟ್ ಇಂದ ಮೆಮೊರಿ ಎರರ್ ಆಗಿದೆ, ರೆಕಗ್ನಿಷನ್ ಎಬಿಲಿಟಿ ಲಾಸ್ ಆಗಿದೆ. ಇದು ನ್ಯೂರಾಫಿಕ್ ಡಿಸಾರ್ಡರ್. ಅದಕ್ಕೆ ನೀವು ಮೊದಲೇ ನೋಡಿದಂಥ ಮನುಷ್ಯರ ಮುಖ ಹೊಸ ಮನುಷ್ಯರ ಥರ ಕಾಣಿಸುತ್ತೆ. ಆದರೆ ನೀವು ತುಂಬ ಪ್ರೀತಿ ಮಾಡೋರ ಮುಖ, ನೀವು ತುಂಬ ನೋಡಿ ಭಯ ಪಡೋರ ಮುಖನೂ ಚೇಂಜ್ ಆಗೋ ಚಾನ್ಸಸ್ ಕಮ್ಮಿ. ಇದಕ್ಕೆ ಏನು ಸೊಲ್ಯೂಷನ್ ಡಾಕ್ಟರ್? ಧೈರ್ಯ, ಆತ್ಮವಿಶ್ವಾಸ, ನಂಬಿಕೆ, ಇದೆಲ್ಲನೇ ಇದಕ್ಕೆ ಸೊಲ್ಯೂಷನ್. ಈ ಬದಲಾದಂಥ ಹೊಸ ಲೋಕಕ್ಕೆ ನೀವು ಹೊಂದ್ಕೋತೀರಾ. ಯು ಆರ್ ಯಂಗ್ ಮ್ಯಾನ್ ಮಿಸ್ಟರ್ ವಿಕ್ರಮ್. ಸೊ ಆಕ್ಸಿಡೆಂಟ್ ಆಗಿದ್ದೇ ನೆನ್ಸ್ಕೊಳ್ದೆ ಪ್ರಪಂಚನ ಧೈರ್ಯವಾಗಿ ಫೇಸ್ ಮಾಡಿ ಹೋಗಿ ಅಷ್ಟೇ. ನಿಮ್ಮನ್ನ ಮೀಟ್ ಮಾಡಿದ್ಮೇಲೆ ತುಂಬಾ ಕಾನ್ಫಿಡೆಂಟ್ ಫೀಲ್ ಆಗ್ತಿದೆ ಡಾಕ್ಟರ್. ನಿಮ್ಮ ಹತ್ರ ಒಂದು ನಿಜ ಹೇಳಬೇಕು. ನಂಗಾಗಿದ್ದು ಆಕ್ಸಿಡೆಂಟ್ ಅಲ್ಲ, ಒಂದು ಮರ್ಡರ್ ಅಟೆಂಪ್ಟ್. ಇದಕ್ಕೆ ಸಂಬಂಧಪಟ್ಟವ್ರನ್ನ ನಾನು ಸುಮ್ಮನೆ ಬಿಡೋದಿಲ್ಲ. ವಿಲ್ ಟಾಕ್ ಅಬೌಟ್ ದಿಸ್. ಜೀವನದಲ್ಲಿ ನಡೆದಿರೋ ಎಲ್ಲ ಸಮಸ್ಯೆಗಳನ್ನು ರೊಟ್ಟಿ ತರ ತಟ್ಟಿ ಬಿಸಾಕ್ಬಿಡ್ತೀನಿ. ಯಾವುದಕ್ಕೂ ಭಯ ಇಲ್ಲ. ಈಗ ಅವ್ನು ನೋಡೋಕೆ ಹೇಗಿರ್ತಾನೆ? ಅದು ನೀವು? ನಾನ್ ರಾಘವನ್. ಓ ರಾಘವನ್, ಸಾರಿ, ನಾನು ಬೇರೆನೋ ಯೋಚಿಸ್ತಿದ್ದೆ. ಎಸ್ತರ್ ಇಲ್ಲೇ ಇದ್ದಾರಂತ ಅಬ್ದುಲ್ ಹೇಳ್ದ. ಎಸ್ತರ್ ಒಳಗೆ ಇದ್ದಾಳೆ. ಅಂಡ್ 1 ಸೆಕೆಂಡ್, ಎಸ್ತರ್ ಇಸ್ ಇಂಡಿಯಾಸ್ ಫಸ್ಟ್ ಬ್ಲೈಂಡ್ IFS ಆಫೀಸರ್. ಏನು? ವಾವ್, ಸೂಪರ್, ಗ್ರೇಟ್. ಹೋಗಿ ನೋಡಿ. ನಾನು ಹೋಗಿ ನೋಡ್ತೀನಿ. Congrats for passing IFS. ವಿಕ್ರಮ್, ನೀನಿನ್ನೂ 3 ವರ್ಷ ಊರಲ್ಲಿರಲ್ಲ ಅಂದ್ರು? ನಿನ್ನ ಹತ್ರ ಒಂದು ವಿಷಯ ಹೇಳ್ತೀನಿ. ನನಗೆ ನಡೆದಿರೋ ಸಮಸ್ಯೆ ತುಂಬಾನೇ ಗೊಂದಲ ಉಂಟು ಮಾಡ್ತಿದೆ. ಆದರೆ ನಿಮ್ಮ ವಿಚಾರದಲ್ಲಿ ನನಗೆ ಒಂದು ಕ್ಲಾರಿಟಿ ಸಿಗ್ತಾ ಇದೆ. ನನಗೆ ಏನು ಹೇಳ್ತೀನೋ ಅದು ನಿಜವಾಗ್ಲೂ ನಿಮ್ಗೆ ಅರ್ಥ ಆಗಲ್ಲ, ಬೇರೆ ಯಾರಿಗೂ ಕೂಡ ಅರ್ಥ ಆಗಲ್ಲ. ಆದರೆ ಇದನ್ನು ಹೆಂಗೆ ಹೇಳೋದು, ಹೆಂಗೆ ಅರ್ಥ ಮಾಡಿಸೋದು ಅಂತ ನನಗೆ ಗೊತ್ತಾಗ್ತಿಲ್ಲ. ನಾನು ನಿನ್ನ ಹತ್ರ ಒಂದು ಸಹಾಯ ಕೇಳೋಕೆ ಅಂತ ಬಂದೆ. ಆದರೆ ನಿನ್ನ ನೋಡಿದ ಕೂಡಲೇ ಮಾತೆ ನಿಂತೋಯ್ತು. ಯಾಕೀಗ ಬಂದೆ? 3 ವರ್ಷಕ್ಕೆ ಮುಂಚೆ ನನ್ನ ಹಳೆ ಫೋನಿಂದ ಮಾಡಿರೋ ಕಾಲ್ ಡೀಟೇಲ್ಸ್ ಎಲ್ಲ ನನಗೆ ಬೇಕು. ಈಗ ಅದನ್ನು ಟ್ರ್ಯಾಕ್ ಮಾಡೋಕ್ಕಾಗತ್ತಾ? ಸರಿ, ನಾನು ನಿನ್ಗೆ ಹೆಲ್ಪ್ ಮಾಡ್ತೀನಿ. 3 ವರ್ಷಕ್ಕೂ ಮುಂಚೆ ನಿಮ್ಮಪ್ಪ ಬಗ್ಗೆ ಆ ಕತೆನ ಪೂರ್ತಿ ಹೇಳಿಲ್ಲ. ಈಗ ಹೇಳ್ತೀನಿ ಕೇಳು. ಆ ಡಾಕ್ಟರ್ ಅವರ ಮಗನ್ನ ಸುಟ್ಬಿಟ್ವಿ. ಹೇಗಾದ್ರೂ ಡಾಕ್ಟರ್ನಾದ್ರೂ ಕಾಪಾಡೋಣ ಅಂತ ತೀರ್ಮಾನ ಮಾಡಿ ಕಡೆಯದಾಗಿ ನಿಮ್ಮಪ್ಪ ದೊಡ್ಡ ರಿಸ್ಕ್ ತಗೊಂಡು ಅವ್ರನ್ನ ಕಾಪಾಡಕ್ ಹೋಗಿ ಡಾಕ್ಟರ್ ಮೇಲೆ ನೇರವಾಗಿ ಬರ್ತಿದ್ದ ಬುಲೆಟ್ನ ಅವ್ರ ಮೇಲೆ ಬೀಳಿಸ್ಕೊಂಡು ಡಾಕ್ಟರ್ನ ಕಾಪಾಡಿದ್ರು. ನಿಮ್ಮಪ್ಪ ಅವರು ಕಡೆದಾಗ ಮಾತಾಡಿದಾಗ ಆ ಡಾಕ್ಟರ್ ಹತ್ರ ಹೇಳಿದ್ರು, ನಾವು ಮಾಡಿದ ತಪ್ಪಿಂದ ಇವತ್ತು ನಿಮ್ಮ ಮಗ ತೀರ್ ಹೋದ.
ದಯಮಾಡಿ ಯಾವುದೇ ಒಂದು ಕೆಟ್ಟ ದಾರಿಗೆ ಹೋಗ್ಬೇಡಿ. ನನಗೂ ಒಬ್ಬ 8 ವರ್ಷದ ಮಗ ಇದ್ದಾನೆ. ನಿಮ್ಮ ಮಗನಾಗಿ ಅವನನ್ನ ನೋಡ್ಕೊಳ್ಳಿ ಹಾಗೆ ಹೇಳಿ ತೀರ್ ಹೋದ್ರು. ಆರ್ಮಿ ಲೈಫ್ ಅಷ್ಟು ಕಷ್ಟ. ನಾವು ತುಂಬಾ ಈಸಿಯಾಗಿ ಬದುಕೋ ಜೀವನದಲ್ಲಿ ಸ್ಟ್ರೆಸ್, ಪ್ರೆಷರ್, ಡಿಪ್ರೆಷನ್ ಅಂತ ಜೀವನ ನಡೆಸದೆ ನಮ್ಮನ್ನ ಏಮಾರಿಸ್ಕೊಳ್ತಿದೀವಿ. ನಾನೊಂದು ಹೇಳ ವಿಕ್ರಮ್, ಡಿಸಬಿಲಿಟಿ ಅನ್ನೋದು ಒಂದು ತುಂಬಾ ಸ್ಟ್ರೆಂಥನ್ ಮಾಡೋ ಒಂದು ವಿಷಯ. ನಿನ್ ಸಮಸ್ಯೆ ಪರಿಹಾರ ಕಂಡ್ಕೊಳಕ್ಕೆ ನೀನು ಬದಲಾಗಬೇಕು ಅಂತ ಇದೆಯಲ್ಲ, ಹಾಗೆ ನೀನು ಬದಲಾಗು. ನಿನ್ನ ಹತ್ರ ಒಂದು ವಿಷಯ ಹೇಳಬೇಕು ಅಂತ ಅನ್ನಿಸ್ತಾ ಇದೆ, ಆದರೆ ಮುಗಿಸ್ಬೇಕಾಗಿರೋ ಒಂದು ವಿಷಯ ಇದೆ. ಅದನ್ನ ಮುಗಿಸಿ ಬಂದು ಆಮೇಲೆ ನಾನೇ ನಿಂಗೆ ಹೇಳ್ತೀನಿ. ಏನಿದು ಪ್ರೀತಿಯು ಮನಸ್ಸನ್ನು ಕರಗಿಸಿ ಮನಸ್ಸಲ್ಲಿ ಕಾತರ ಆಗಿದೆ ಒಂಥರ ಕದಡುತ್ತಿದೆ ಮನಸ್ಸೀಗ ಎಲ್ಲೋ ಹೋಗುತ್ತಿದೆ ನೋಡು. ವಿಧಿಯಾಟ ನಾನೇನು ಬಲ್ಲೆನೋ ಏನೋ ಆಗಿದೆ ನೋಡು. ನೋಡು ನೋ ನೋ ನೋಡು. ಹೂಗಳು ಇಲ್ಲಿ ಅರಳಿದರು ನಗುವುದನೇ ನಾ ಮರೆತೆ. ಶಾಪವು ಹೋಗಿ ದಾಹವು ತೀರೆ ನೋವು ಮಾಯಲಿಲ್ಲವೇ. ನಿನ್ನ ಹೆಜ್ಜೆ ಗುರುತ ಹುಡುಕಿ ಬಂದರೆ ಹೋಗಿ ಬಿಟ್ಟೆ ದೂರ. ನಾನಿಲ್ಲೇ ಏನೇ ನೋಡಿದರೂ ನೀನೇ ಕಾಣುವೆ ನಂಗೆ. ಹುಡುಕಿದೆ ನಿನ್ನ ತೊರೆದು ಹೋದೆ ನೀ. ಕನಸೋ ಇಲ್ಲ ನನಸೋ ಕಾದಿರುವೇನಾ ನಿನ್ನ ಬರುವಿಕೆಯ. ಬಿಟ್ಟು ಹೋದೆ ಕದಡುತ್ತಿದೆ ಮನಸ್ಸೀಗ ಎಲ್ಲೋ ಹೋಗುತ್ತಿದೆ ನೋಡು. ವಿಧಿಯಾಟ ನಾನೇನು ಬಲ್ಲೆನೋ ಏನೋ ಆಗಿದೆ ನೋಡು. ಏನಿದು ಪ್ರೀತಿಯು ಮನಸ್ಸನ್ನು ಕರಗಿಸಿ ಮನಸ್ಸಲ್ಲಿ ಕಾತರ ಆಗಿದೆ ಒಂಥರ. ನನ್ನಪ್ಪ ತನ್ನ ಬಗ್ಗೆ ಯಾವತ್ತೂ ಯೋಚನೆ ಮಾಡಿಲ್ಲ. ದೇಶಕ್ಕೋಸ್ಕರನೇ ಹೋರಾಡಿದ್ದಾರೆ. ರಾಕಿನ ಕಂಡುಹಿಡಿತೀನಿ. ನನಗೋಸ್ಕರ ಅಲ್ಲ, ದೇಶಕ್ಕೋಸ್ಕರ.
ಒಂದು ಆಯುಧ ಬೇಕು. ಹೇಳು ವಿಕಿ. ಅಬ್ದುಲ್, ನಿಂಗೊಬ್ಬ ಫಾರ್ಮಸಿಸ್ಟ್ ಗೊತ್ತು ಅಂದ್ಯಲ್ಲ? ಹೌದು, ಕಾರ್ತಿಕ್ ಅಂತ ಒಬ್ರು ಗೊತ್ತು. ನಾನು ಅವ್ರನ್ನ ಈಗಲೇ ನೋಡ್ಬೇಕು. ಈಗಲೇ ನಂಗೆ ಅವರ ನಂಬರ್ ಕಳಿಸ್ಬಿಡು. ಸರಿ, ನಾನು ಅರೇಂಜ್ ಮಾಡ್ತೀನಿ ವಿಕಿ. ಹಾ. ಬೇರೆ ಏನೂ ಇಲ್ಲ ಅಲ್ವಾ? ಅವನು ತುಂಬಾ ಜನ ಡಾಕ್ಟರ್ಸ್ ಗೊತ್ತಿರೋದ್ರಿಂದ ಕಮಿಷನ್ಗೋಸ್ಕರ ರಿಪೋರ್ಟ್ಸ್ ಮಾಡ್ತಾನೆ. ಓಕೆ ಓಕೆ, ನಾನು ನೋಡ್ಕೋತೀನಿ. ಹಲೋ ಕಾರ್ತಿಕ್ ಸರ್. ಹಲೋ ಕಾರ್ತಿಕ್ ಸರ್, ನಾನು ಇಂದಿರಾನಗರ ಕ್ರಾಸ್ ಮಾಡಿದೆ. ಹಾಂ, 3ನೇ ಕಂಪಾರ್ಟ್ಮೆಂಟ್ ಸರ್. ಓಕೆ ಓಕೆ, ಥ್ಯಾಂಕ್ ಯು. ವಿಕ್ರಮ್, 3 ವರ್ಷಕ್ಕೆ ಮುಂಚೆ ನಿನ್ನ ಕಾಲ್ ಲಿಸ್ಟ್ನ ಟ್ರೇಸ್ ಮಾಡೋಕ್ಕಾಗಲಿಲ್ಲ. ಡೇಟಾ ಎರೇಸ್ ಆಗಿದೆ. ಸರಿ, ಓಕೆ, ನಾನು ನೋಡ್ತೀನಿ. ಇವರೇ ಕಾರ್ತಿಕ್ ಸರಾ? ನೀವೇ ನನಗೆ ಕಾಲ್ ಮಾಡಿದ್ದ? ಹೌದು ಸರ್, ನಾನೇ ಫೋನ್ ಮಾಡಿದ್ದು. ಓಡೋ ಟ್ರೈನಲ್ಲಿ ಮೀಟ್ ಮಾಡೋ ಅಷ್ಟು ಅರ್ಜೆಂಟಾ? ತಗೊಳ್ಳಿ, ನೀವು ಕೇಳಿದ ಪಾರ್ಸಲ್. ಸರ್, ನಾನೊಂದು ಮೆಡಿಕಲ್ ರೆಪ್ ಅಷ್ಟೇ ಅಲ್ಲ, ನನಗೆ ತುಂಬ ಜನ ಡಾಕ್ಟರ್ಸ್ ಗೊತ್ತು. ಸರ್, ಅವತ್ತೊಂದಿನ ಕೂಡ ನೀವು ಹಾಸ್ಪಿಟ್ಲಲ್ಲಿ ತುಂಬ ಸ್ಟ್ರೇಂಜಾಗಿ ಬಿಹೇವ್ ಮಾಡಿದ್ರಿ ಅಂತ ಅಬ್ದುಲ್ ನನ್ನ ಹತ್ರ ಹೇಳ್ದ. ಏನಾಯಿತು? ಓಹ್, ನಿಮಗೂ ಹೇಳ್ಬಿಟ್ನಾ? ಅದು ಬೇರೇನೂ ಇಲ್ಲ ಸರ್, ತಲೆಗೆ ಇಟ್ಬಿತ್ತು. ಅದಾದಮೇಲೆ ಫೇಶಿಯಲ್ ಬ್ಲೈಂಡ್ನೆಸ್ ಅನ್ನೋ ಸಮಸ್ಯೆ ಶುರುವಾಗ್ಬಿಟ್ಟಿದೆ. ಅದರಿಂದನೇ ಅವತ್ತು ಆ ರೀತಿ ಬಿಹೇವ್ ಮಾಡಿದ್ದು. ನನಗೊಬ್ಬ ಫ್ರೆಂಡ್ ಇದ್ದಾನೆ, ಡಾಕ್ಟರ್ ಕಿಶೋರ್. ಈಸ್ ಅ ಗುಡ್ ಸೈಕಾಟ್ರಿಸ್ಟ್. ನಾನು ಬೇಕಾದರೆ ಅವ್ರನ್ನ ನಿಮಗೆ ಪರಿಚಯ ಮಾಡಲಾ? ಇಲ್ಲ, ಬೇಡ ಸರ್, ಬಿಕಾಸ್ ನಾನು ಈಗಾಗಲೇ ಒಬ್ಬರು ಸೈಕಿಯಾಟ್ರಿಸ್ಟ್ ಹತ್ರ ಟ್ರೀಟ್ಮೆಂಟ್ ತಗೋತಿದ್ದೀನಿ. ಬಟ್ ಎನಿವೆ, ಥ್ಯಾಂಕ್ ಯು ಸರ್. ಸರ್, ನಾನು ಇಲ್ಲಿಯೋ ಸ್ಟೇಷನ್ ಬಂದ್ಬಿಡ್ತು. ನಾನು ಬೇರೆ ಟ್ರೈನ್ ಬದಲಾಯಿಸಬೇಕು. ಬರ್ತೀನಿ ಸರ್. ಥ್ಯಾಂಕ್ ಯು. ಹಾಂ, ಬಾಯ್ ಸರ್, ಬಾಯ್. ರಾಮದಾಸ್, ಪ್ರವೀಣ್, ಆಮೇಲೆ ರಾಕಿ. ಹೆಂಗ್ ಕಂಡಿಡಿಯೋದು ಇವ್ರನ್ನ? ಯಾವ್ದಾದ್ರು ಒಂದು ಕ್ಲೂ ಖಂಡಿತ ಸಿಗುತ್ತೆ.
ಹಲೋ ಬೋಸ್, ಹೇಳು ಮಗ. ನಾನು ಅವತ್ತು ಪೋರ್ಟ್ಗೆ ಒಂದು ಬೈಕ್ ತಗೊಂಡು ಹೋಗಿದ್ನಲ್ಲ, ಆ ಬೈಕ್ ಎಲ್ಲಿದೆ ಈಗ? ಮಗ ಅಲ್ಲ ಬಿದ್ದಿತ್ತು, ಅದು ಕೆಳಗೆ ಬಿದ್ದಿತ್ತು. ಆಮೇಲೆ ನಾನೇ ನೋಡಿ ಎತ್ಕೊಬಿಟ್ಟೆ. ಸರಿ, ಆ ಸೀಟ್ ಕೆಳಗಡೆ ಒಂದು ಪೆನ್ ಡ್ರೈವ್ ಇಟ್ಟಿದ್ದೆ, ನೋಡಿದ್ಯಾ? ಪೆನ್ ಡ್ರೈವಾ? ಇಲ್ವಲ್ಲ. ಸರಿ, ಈಗಲೇ ಹೋಗಿ ಬೈಕ್ ನೋಡು. ಮಗ, ನಾನೊಂದು ಆನಿಮೇಷನ್ ಪ್ರಾಜೆಕ್ಟ್ಗೋಸ್ಕರ ಫೋಟೋ ತೆಗಿಯಕ್ ಬಂದಿದ್ದೀನಿ. ಮನೆಗೆ ಹೋಗಿ ಚೆಕ್ ಮಾಡಿ ಹೇಳ. ಸರಿ, ಬೇಗ ಹೋಗು, ಬೇಗ ಹೋಗಿ ಚೆಕ್ ಮಾಡು. ಓಕೆ? ಓಕೆ, ಸರಿ. ಯಾರವನು ರಾಕಿ? ಮಿಸ್ಟರ್ ವಿಕ್ರಮ್. ಹೇಳಿ ಡಾಕ್ಟರ್. ಎಲ್ಲೇ ಇದ್ರು ಈಗಲೇ ಬಂದು ನನ್ನ ಮೀಟ್ ಮಾಡಿ. ಹಾ, ಶೋರ್, ಈಗಲೇ ಬರ್ತೀನಿ ಡಾಕ್ಟರ್. ಹೇಳಿ ಡಾಕ್ಟರ್, ಬರಕ್ಕೆ ಹೇಳಿದ್ರಲ್ಲ. ನನ್ನ ಪೇಷಂಟ್ಸ್ಗೆ ಪರ್ಸನಲ್ ಕೇರ್ ಕೊಡೋದೇ ನನ್ನ ಪ್ರಿಯಾರಿಟಿ. ಆ್ಯಂಡ್ ಐ ಡಿಡ್ ಸಮ್ ಹೋಮ್ವರ್ಕ್ ಫಾರ್ ಯು. ಕೆಲವು ದಿನದ ಮುಂಚೆ ಚೆನ್ನೈ ಹಾರ್ಬರಲ್ಲಿ ಒಂದು ಕಂಟೈನರ್ ಇತ್ತು. ಕ್ಯಾಮ್ರಾ ಬ್ಯಾಗ್ ಜೊತೆ ಬಂದ ಒಬ್ಬ 25-26 ವರ್ಷದ ಹುಡುಗ ಜಾರಿ ನೀರಲ್ಲಿ ಬಿದ್ದ ಅಂತ ಮುನಿಸ್ವಾಮಿ ಅಂತ ಒಬ್ಬ ಹಾರ್ಬರ್ ಕ್ಲೀನರ್ ಕಂಪ್ಲೇಂಟ್ ಮಾಡಿದ್ದಾನೆ. ಇಫ್ ಐ ಆಮ್ ನಾಟ್ ರಾಂಗ್, ಆ ಹುಡುಗ ನೀವೇ ವಿಕ್ರಮ್. ವಾಟ್? ಡಾಕ್ಟರ್, ನಂಗೇನು ನಡೀತು ಅಂತ ಗೊತ್ತಿದೆ. ನಾನು ಒಬ್ಬ ಜರ್ನಲಿಸ್ಟ್ಗೆ ಲಿಫ್ಟ್ ಕೊಟ್ಟೆ, ಅದಾದ್ಮೇಲೆ ವಿಡಿಯೋ ತೆಗ್ದೆ. ಆಮೇಲೆ ನನ್ನ ಹಿಡ್ಕೊಂಡ್ರು, ಹೊಡೆದ್ರು, ಬಿಸಾಕಿದ್ರು. ವೆಯ್ಟ್ ಮಿಸ್ಟರ್ ವಿಕ್ರಮ್. ಈ ಕ್ರೈಮ್ ನಾವೆಲ್ನ ಕ್ರಿಯೇಟರ್ ಯಾರು? ನಾನೇ. ನೀವು ಕ್ರಿಯೇಟಿವ್ ಪರ್ಸನ್ ವಿಕ್ರಮ್. ಆಸ್ ಅ ರೈಟರ್, ನಿಮ್ಮ ಥ್ರಿಲ್ಲಿಂಗ್ ಇಮ್ಯಾಜಿನೇಷನ್ಸ್ ನಿಮ್ಮ ಒಳಗಡೆ ಒಂದು ಅನ್ನೆಸೆಸರಿ ಡಿಲ್ಯೂಷನ್ ಕ್ರಿಯೇಟ್ ಮಾಡಿದೆ. ನಡೆದೇ ಇರೋ ವಿಷಯ ನಡೆದ ಹಾಗೆ ನೀವೇ ಕಲ್ಪನೆ ಮಾಡ್ಕೋತಿದ್ದೀರಾ. ರಿಮೆಂಬರ್, ನೀವು ಮೆಮೊರಿ ಎರರ್ ಪೇಷಂಟ್. ಸೊ ಕನ್ಫ್ಯೂಸ್ ಆಗಬೇಡಿ. ಕಾರ್ಟೂನಿಸ್ಟ್ಗೆ ಯಾರು ಸ್ಕೆಚ್ ಹಾಕಲ್ಲ ಮಿಸ್ಟರ್ ವಿಕ್ರಮ್. ಸಿನಿಮಾ ನೋಡೋ ನೀವು ಈ ಸಿನಿಮಾ ಮುಂದೆ ಎಲ್ಲಿ ಹೋಗುತ್ತೆ ಅಂತ ನನ್ನ ರೀತಿನೇ ತಲೆ ಕೆಡ್ಸ್ಕೊಂಡಿದ್ದೀರಾ ಅಲ್ವಾ? ಐ ಅಂಡರ್ಸ್ಟ್ಯಾಂಡ್ ಯುವರ್ ಸಿಚುವೇಶನ್, ಬಟ್ ನೀವು ನಿಜಾನ ನಂಬೇಕಾಗುತ್ತೆ. ಹಲೋ ಬೋಸ್. ಮಗ, ನೀನು ಹೇಳ್ದಾಗೆ ಸೀಟ್ ಕವರಲ್ಲಿ ಒಂದು ಪೆನ್ ಡ್ರೈವ್ ಸಿಕ್ಕಿದೆ. ಮಗ ಸೂಪರ್ ಕಣೋ. ನೀನ್ ಪೆನ್ ಡ್ರೈವ್ನ ಹುಷಾರಾಗಿಟ್ಕೋ, ನಾನು ಈಗಲೇ ಮನೆಗೆ ಬರ್ತೀನಿ. ಓಕೆ, ಅಲ್ಲೇ ಇರು. ಓಕೆ, ನಂಗೆ ಡೆಲಿಷನ್ ಇಲ್ಲ ಅಂತ ನಾನು ಬಂದು ಪ್ರೂವ್ ಮಾಡ್ತೀನಿ. ಐ ವಿಲ್ ಕಮ್ ಅಂಡ್ ಪ್ರೂವ್ ಇಟ್. ಬೋಸ್,
ಡೋರ್ ತೆಗಿಯೋ. ನಾನ್ ಕಣೋ. ಬೋಸ್ 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 ಎಲ್ಲಿದೆಯೋ ಬೋಸ್? ಏಯ್ ಬೋಸ್ 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 ಏಯ್ ಬೋಸ್ ಬೋಸ್ ಏಯ್ ಏಯ್ ಹೇಳೋ ಬೋಸ್ ಏಯ್ ಹೇಳೋ ಬೋಸ್. ಏಯ್ ಬೋಸ್ ಏನಾಯ್ತು ನಿಂಗೆ ಬೋಸ್? ಬೋಸ್ ಏಯ್ ಬೋಸ್ ಏಯ್ ಬೋಸ್ ಬೋಸ್ ಹೇಯ್ ಕೀ ಕೊಡ. ನೀನಾ? ಹೇಯ್ ಬಾರ. ನಿನ್ನ ಅವ ತಪ್ಸ್ಕೊಂಡ್ಬಿಟ್ಟಲ್ಲ. ಹೊಡೆದು ಹೋದ್ಯಾ? ಇವತ್ತು ಹೊಡಿತೀನಿ ಬಾರ. ಅವತ್ತು ಒಟ್ಟು ತಪ್ಸ್ಕೊಂಡ್ಬಿಟ್ಟಲ್ಲ. ಏಯ್ ದಾಸಣ್ಣ ಫೋನ್ ಮಾಡ್ತವ್ರೆ. ಹಲೋ ಹೇಳಿ ಅಣ್ಣ. ಅವ್ನು ಹೊಡೆದಾಕಿದ್ರಾ? ಪೆನ್ ಡ್ರೈವ್ ಮುರಿದಾಕ್ದ? ಇಲ್ಲಣ್ಣ, ಅದನ್ನ ಪ್ಲೇ ಮಾಡಿ ನೋಡ್ದೆ ಅಣ್ಣ. ಏನು ಪ್ಲೇ ಮಾಡಿ ನೋಡ್ದ? ಯಾರನ್ನ ಕೇಳಿ ಪ್ಲೇ ಮಾಡಿ ನೋಡ್ದೆ? ಅಣ್ಣ ಆ ಪೆನ್ ಡ್ರೈವ್ ಅಲ್ಲಿ ತುಂಬಾ ಪ್ರೈವೇಟ್ ವಿಡಿಯೋಸ್ ಇದೆ ಅಣ್ಣ. ಅದನ್ನ ತೋರಿಸ್ಬಿಟ್ಟು ಅವ್ರ ಹತ್ರ ಒಳ್ಳೆ ದುಡಿಸ್ಕೊಂಬೋದಣ್ಣ. ಏನು ಪ್ರೈವೇಟ್ ವಿಡಿಯೋಸಾ? ಸರಿ ನೀನೆಲ್ಲೋ ಇದೆಯಾ ಈಗ? ಆ ಹುಡ್ಗನ್ ಮುಗಿಸಿ ಜಾಗದಲ್ಲಿ ಇದೀನಣ್ಣ. ಅಲ್ಲೇನೋ ಮಾಡ್ತಿದ್ಯಾ? ಸರಿ ಒಂದ್ ಮಾಡು, ಆ ಪೆನ್ ಡ್ರೈವ್ ತಗೊಂಡು ರಾಯಬರ ಹಾರ್ಬರ್ ಡಿ ಬ್ರಿಡ್ಜ್ ಹತ್ರ ಬಂದ್ಬಿಡು, ಸರಿನಾ? ಡಿ ಬ್ರಿಡ್ಜ್ ಅಣ್ಣ? ಹಾ ಸರಿ ಅಣ್ಣ. ಸರಿ ಅಣ್ಣ ಸರಿ ಅಣ್ಣ. ಆಮೇಲೆ ಆ ಪೆನ್ ಡ್ರೈವ್ ತಂದ್ಬಿಡು. ಹಾ ಸರಿ ಅಣ್ಣ. ನಮಗೆ ಜೀವನದಲ್ಲಿ ಕಾರಣ ಇಲ್ಲದೆ ಏನು ಕೂಡ ಸಿಗೋದಿಲ್ಲ. ರಾಮದಾಸಿಂದ ಪ್ರವೀಣ್, ಪ್ರವೀಣಿಂದ ರಾಕಿನ ಹುಡುಕ್ತೀನಿ. ಟೈಮು ಕೆಟ್ಟ
ಬಿದ್ದಾಗ ಸಿಕ್ಕಿದ್ ಪಕ್ಕಿದ್ ಮಾಡ್ಲೇಬೇಕು, ಗುಂಡಿಯಲ್ಲಿ ಬಿದ್ದಾಗ ಕೈ ಕೊಟ್ಟೆತ್ತವ್ರಿರ್ಲೇಬೇಕು. ಸುಮ್ನೆ ತಪ್ಪಿಲ್ದಿದ್ರು ಸಿಕ್ಕಾಕೊಂಡು ಸಾಕಾಗೋಯ್ತು, ತಡ್ಕೊಂಡು ಸಾಕಾಗೋಯ್ತು, ಕಿತ್ತುಕೊಂಡ್ರೆ ಹಾಗೆ ಹೋಯ್ತು. ಅವತ್ತೇ ತುಂಬಾ ಸತಿ ಹೇಳಿದ್ದೆ ನಿನ್ಗೆ, ಆದ್ರೂ ಅರ್ಥ ಮಾಡ್ಕೊಳ್ದೆ ಹಿಂಸೆ ಕೊಡ್ತೀಯ ನನ್ಗೆ. ಕಷ್ಟಪಟ್ಟು ಕಾಲು ಹಿಡಿದು ಮೇಲೆ ಬಂದೆ ಹಿಂಗೆ, ಕಿಲ್ಲಾಡಿ ಆಗೋಗ್ಬಿಟ್ಟೆ ಅದ್ಕೆ ಈ ದಂಧೆ. ಈ ದುನಿಯಾ ನಂದೇನೆ, ಕಾಲವು ಈಗ ಚೇಂಜ್ ಆಗೋಯ್ತು. ಸೋಷಿಯಲ್ ಮೀಡಿಯಾ ಬಂದಾದ್ಮೇಲೆ ಮನುಷ್ಯನ ಮನಸ್ಸು ಚೇಂಜ್ ಆಗೋಯ್ತು. ಭೂಮಿಯು ಈಗ ಓಡುತ್ತಿದೆ, ಎಲ್ಲರ ತಲೆಯು ಸುತ್ತುತ್ತಿದೆ. ಪ್ರಶ್ನೆ ನೀನು ಮಾಡಬೇಡ, ಮಾಡಿದ್ದೇರೆ ಕಳ್ದೋಗ್ತೀಯ. ತಂಟೆಗೆ ಬಂದ್ರೆ ನೀನು ಸತ್ತೆ ಹೋಗುತ್ತೀಯ, ಬೇಡ ಅಂದರೂನು ನೀನು ಸುಮ್ನೆ ಬರುತ್ತೀಯ. ಯಾರೇ ಅಡ್ಡ ಬಂದರೂನು ನೀನು ಹಿಂದೆ ಹೋಗಬೇಡ. ಇಲ್ಲ ಇಲ್ಲ ಅಂದರೂನು ನಾನು ಹಿಂದೆ ಹೋಗೋದಿಲ್ಲ. ಇಲ್ಲ ಇಲ್ಲ ನಾನು ನಿನ್ನ ಬಿಡೋದಿಲ್ಲ. ಸಿದ್ಧ ಸಿದ್ಧ ಎಲ್ಲೋದಕ್ಕೂ ನಾನು ಸಿದ್ಧ. ಊರೆಲ್ರೂ ಸಿಡಿದು ಬಂದ್ರು ನನ್ಗಂತೂ ಭಯ ಇಲ್ಲ. ಇಲ್ಲಿ ಯಾವಾಗ್ಲೂನು ನನ್ಗೆ ನಾನೇ ರಾಜ ಕಣು. ಸಿಂಹನ ಸಿಂಹನ ಏಯ್ ಏಯ್ ಏಯ್, ಗಲ್ಲಿ ಗಲ್ಲಿಗೂ ರಾಜನ ಹೇ ಹೇ ಹೇ. ಸಿಂಹನ ಸಿಂಹನ ಹೇ ಹೇ ಹೇ, ಗಲ್ಲಿ ಗಲ್ಲಿಗೂ ರಾಜನ. Listen to me, I'm a nightmare. Wonderful eyes you've got, it's poking me a lot. Come to me, my baby, let's make memories. When you're with me, no worries. Let's go, baby, come along, come along, come along. Come here, baby, you are my sweetheart. Without you, I have nothing in my life. Come, come, baby, let us dance on the floor. Wonderful eyes you've got, it's poking me a lot. ಪ್ರೀತಿ ಅಂತೂ ಈಗ ಕಷ್ಟವಾಗಿದೆ, ಹಾರ್ಟು ಪೇನು ಜಾಸ್ತಿ ಆಗಿದೆ. ಹುಡುಗಿರನ್ನು ನೋಡೋದಿಲ್ಲ, ನೋಡಿದ್ದರೂ ಬದುಕೋದಿಲ್ಲ. Come let's all have fun, no one can play with a gun. ಹುಡುಗಿರಂದ್ರೆ ನಶೆನೆ, ನಾನು ಕೊಟ್ಟೆ ಭಾಷೆನ. ಲವ್ ತುಂಬಾ ಡೇಂಜರು, ನಾನು ಪವರ್ ರೇಂಜರು. ಬಿಡುವಂತ ಮಾತಿಲ್ಲ, ಎಲ್ಲದಕ್ಕೂ ಸಿದ್ಧನ. ಬಿಡುವಂತ ಮಾತಿಲ್ಲ, ಸಿಂಗಲ್ ಆದ ಸಿಂಹನ. ಏನೇ ಆದ್ರೂ ಬಿಡೋದಿಲ್ಲ ನನ್ಗೆ, ಎಲ್ಲ ನೀನೇ ಅಲ್ಲ ನಾನೇ ಸಿಂಹ. ಮೀಸೆ ತಿರುವಿ ಧೈರ್ಯದಿಂದ ಇಲ್ಲಿ ಬಾ, ಸಿಂಗಲ್ ಆದ ಸಿಂಹನ. ಏಯ್ ನೀನೆ ನನ್ನ ಜಾನೆ ಮನ್, ಒಮ್ಮೆ ನನ್ನ ನೋಡು, ಹಿಂದೆ ತಿರುಗಿ ನೋಡು, ಸಿಂಗಲ್ ಆದ ಸಿಂಹನ. ಸಿಂಹನ ಸಿಂಹನ ಏಯ್ ಏಯ್ ಏಯ್, ಸಿಂಗಲ್ ಆದ ಸಿಂಹನ. ಏಯ್ ಏಯ್ ಏಯ್, ಸಿಂಹನ ಸಿಂಹನ ಆ ಆ ಆ, ನೋಡು ನೋಡು ರಾಜನ ಹಾ ಹಾ ಹಾ. ಸಿಂಗಲ್ ಆದ ಸಿಂಹನ ಏಯ್ ಏಯ್ ಏಯ್, ನೋಡು ನೋಡು ರಾಜನ ಹಾ ಹಾ ಹಾ. ಸಿಂಹನ ಸಿಂಹನ ಹೇ ಹೇ ಹೇ, ನೋಡು ನೋಡು ರಾಜನ. ನನಗೆ ಎದುರಾಳಿ ಮುಖ ಮರ್ತೋಗಿದೆ. ಅವನನ್ನ ಗುರ್ತಿಡಿಯೋಕ್ಕಾಗಲ್ಲ. ಅದೇ ರೀತಿ ನನ್ನ ಮುಖನೂ ಬೇರೆಯವ್ರಿಗೆ ಗೊತ್ತಾಗಬಾರ್ದು. ಆದ್ರಿಂದ ಮುಖ ಮುಚ್ಕೋತೀನಿ. ಯಾರ ನೀನು? ಏಯ್ ಹೆಲ್ಮೆಟ್ ತೆಗಿಯೋ ತೆಗಿಯೋ. ಇವ್ರು ಯಾರು? ನಾನು ಟ್ರ್ಯಾಕ್ ಮಾಡಿ ಹೊಡೆದಿದ್ದು ತಪ್ಪೇನಲ್ಲ. ಅವನೇ ರಾಮದಾಸ್. ಇವಾಗ ಹೀಗಿದ್ದಾನೆ. ಏಯ್ ಪ್ರವೀಣ್, ಯಾರ ಇವನು? ಎಲ್ಲೋ ಅವನು? ಅವ್ನು ಹೊಡೆದಿದ್ದು ಏಟಿಗೆ ಏನಾಯ್ತು ಗೊತ್ತಿಲ್ಲ, ಎದ್ದೊಳ್ತಾಯಿದ್ದಲ್ಲ ಅವನು. ಸೈನೈಡ್ ಥರ ಕಗ್ತಾ ಇದ್ದಾನ ಅವನು. ಹೌದಣ್ಣ, ಸೈನೈಡ್.
ಏಯ್ ನಿನ್ನ ದೇಶದ್ರೋಹಿಗಳ ಜೊತೆ ಸೇರ್ಕೊಂಡು ತಪ್ಪು ಮಾಡ್ತಿದ್ಯಾ? ಎಲ್ಲೋ ರಾಕಿ? ಜರ್ನಲಿಸ್ಟ್ ನಿನ್ ಮೇಲೆ ಎಷ್ಟು ನಂಬಿಕೆ ಇಟ್ಟಿದ್ದ? ಯಾಕೋ ಹಂಗ್ ಮಾಡ್ದೆ? ನನಗಿಂತ ದೊಡ್ಡ ತಪ್ಪು ಯಾರೋ ಮಾಡ್ತಾರೆ. ಬರಕ್ ಹೇಳಿ ಒದ್ದಾಡ್ತಿದ್ಯಾ? ಡಾಕ್ಟರ್ ನೀವಾ? ನೀನ್ ನನ್ನ ಮುಂಚೆನೆ ನೋಡಿದ್ಯಾ, ಆದ್ರೆ ನಾನ್ ನಿನ್ನ ಇವತ್ತವರೆಗೂ ನೋಡಿಲ್ಲ. ನೀನ್ ನನ್ನ ನೋಡಿ ಏನು ಪ್ರಯೋಜನ? ಏನ್ ನಡೀತು ಅಂತ ತಿಳ್ಕೊ. ರಾಕಿಜಿ, ಅವನ್ ಯಾರು ಗೊತ್ತಾ? ಯಾರು? ಅವನೇ ನೆತಾಲಿಯನ್ ಮತ್ತೆ ನಿಮ್ದು ವಿಡಿಯೋ ಶೂಟ್ ಮಾಡಿದ್ದು. ಅವನ ಹತ್ರನೇ ಮಾತಾಡ್ತಿದ್ದೀರಾ? ಏನ್ ಹೇಳ್ತಿದೀಯಾ? ಆ ಪ್ರವೀಣ ನಮ್ಗೆ ಹೇಳಿದ್ದಲ್ವಾ, ನಾನು ಪ್ರವೀಣ ಅವನ್ನ ಹೊಡೆದು ಸಮುದ್ರದಲ್ಲಿ ಬಿಸಾಕಿದ್ವಿ. ಅವನ್ ಹೆಂಗ್ ಬದುಕ್ ಬಂದ ಗೊತ್ತಾಗ್ತಿಲ್ಲ. ಊರನ್ನೆಲ್ಲ ಒಳಗಡೆ ಸೇರಿಸ್ಬಿಡ್ತೀಯಾ? ಏನು ತೊಂದರೆ ಇಲ್ಲ. ಕೊಲೆ ಮಾಡಿ ಇಲ್ಲಿ ಬಂದ್ಬಿಟ್ಟಿದ್ದ. ಗೊತ್ತಿರೋ ಹುಡುಗನ ಫ್ರೆಂಡೆ. ಕೊಲೆ ಎಲ್ಲ ಮಾಡ್ತೀಯ ತಾನೆ? ಟ್ವಿಸ್ಟ್ ಮಾಡೋಣ. ನನ್ನ ಹುಡ್ಕೋಕೆ ನನ್ನ ಹತ್ರನೇ ಟ್ರೀಟ್ಮೆಂಟ್ ತಗೊಳ್ತಾನೆ. ಹಾ ಮಿಸ್ಟರ್ ವಿಕ್ರಮ್, ಎಲ್ಲೇ ಇದ್ರು ಈಗಲೇ ಬಂದು ನನ್ನ ಮೀಟ್ ಮಾಡಿ. ಏ ಪ್ರವೀಣ್, ಮರ್ತು ಬಿಟ್ಟ? ರಾಮದಾಸ್ ಜಿ, ಆ ಮಾಸ್ಕ್ ತೆಗಿಯೋ. ಯು ಸ್ಟೂಪಿಡ್ ಫೆಲೋ. ಗೊತ್ತಿರೋ ಹುಡುಗನೇ ಆ ಬೋಸು. ಅವನ್ ಸಾವಿಗೆ ನೀನೇ ಕಾರಣ. ಅವನ್ನ ಕೊಲೆ ಮಾಡಿಸ್ಬಿಟ್ಟಿಯಲ್ಲ. ಹಲೋ ಬೋಸ್, ಡಾಕ್ಟರ್ ನನಗೆ ಡಿಲಿಷನ್ ಇಲ್ಲ ಅಂತ ನಾನು ಬಂದು ಪ್ರೂವ್ ಮಾಡ್ತೀನಿ. ಐ ವಿಲ್ ಕಮ್ ಅಂಡ್ ಪ್ರೂವ್ ಇಟ್. ಅದೇ ಡೈಲ್ಯೂಷನ್ಸ್ ಅಂತ ಹೇಳ್ಬಿಟ್ಟಿದ್ಯಲ್ಲ, ಆಮೇಲೇನು? ದೊಡ್ಡ ನೇತಾಜಿನ ನೀನು.
ಏಯ್, ಡ್ರಗ್ ಟ್ರಯಲ್ ಅಂತ ಕೇಳಿದ್ಯೇನೋ ನೀನು? ಈಗ ಕೇಳು. ಹೊಸದಾಗಿ ಔಷಧಿ ಕಂಡಿಡ್ದು ಮನುಷ್ಯರ ಮೇಲೆ ಟ್ರೈ ಮಾಡೋದೇ ಕಣ ಡ್ರಗ್ ಟ್ರಯಲ್. ಕೆಲಸ ಮಾಡುತ್ತಾ, ವಿಶ್ವಕ್ಕೆ ಬದಲಾಗುತ್ತಾ ತಿಳ್ಕೋಬೇಕು. ಅದನ್ನ ಇಂಡಿಯನ್ಸ್ ಮೇಲೆ ಒಬ್ಬೊಬ್ರ ಮೇಲೂ ಟ್ರೈ ಮಾಡ್ತೀನಿ. ಇಲ್ಲಿ ತರ ಯೂಸ್ ಮಾಡ್ತೀನಿ. ತಡೆಯಕ್ಕಾಗುತ್ತೇನೋ ನಿನ್ ಕೈಯಲ್ಲಿ? ತಡೆಯಕ್ಕಾಗುತ್ತೇನೋ ನಿನ್ ಕೈಯಲ್ಲಿ? ತಡೆಯಕ್ಕಾಗುತ್ತೇನೋ ಹೇಳು. ತಡಿ. ಬೇಡ ಬೇಡ. ಬೇಡ ತಾಳು. ಬೇಡ ತಾಳು. ಲಿಸನ್ ಟು ಮೀ. ನನ್ನ ಫ್ರೆಂಡ್ ಯಾಕೋ ಕೊಂದೆ? ಅಷ್ಟೇ ಯಾಕೆ, ನಿಮ್ಮ ಅಪ್ಪನ್ನೇ ಕೊಂದು ಹಾಕ್ತೀನಿ. ಇದೇ ತರ ಅವತ್ ನಿಮ್ಮಪ್ಪ ನನ್ನ ಮಡ್ಲಲ್ಲಿದ್ರು. ನಿನ್ನ ಮೊದಲನೇ ಸರಿ ನೋಡುವಾಗ ಒಂದು ಡಾಕ್ಟರ್ ಆಗಿ ನಾನು ನಿನ್ ನಿಜಾನೇ ಹೇಳಿದ್ದೆ. ನೀ ಯಾಕೆ ನನ್ನ ಕೊಲೆ ಮಾಡಕ್ ನೋಡ್ತಿದ್ಯಾ? ನಿನ್ ಫ್ರೆಂಡ್ಗೋಸ್ಕರನ? ಇಲ್ಲ ಈ ದೇಶ ಕಾಪಾಡಕ್ಕ? ಈ ದೇಶ ಕಾಪಾಡಿದ್ರೆ ನೀನ್ ಕೊಲೆ ಮಾಡ್ಬೇಕಾಗಿರೋದು ನನ್ ಮಾತ್ರ ಅಲ್ಲ ಕಣೋ. ಅವತ್ತು ಯುದ್ಧದಲ್ಲಿ ಅಪ್ಪ ಕಾಪಾಡಿದ ಡಾಕ್ಟ್ರೇ ರಾಕಿ. ಇವ್ರನ್ನ ನಾನ್ ಕೊಂದಿಲ್ಲ. ಅವ್ರು ಮಾಡಿರೋ ತಪ್ಪಿಗೆ ಅವ್ರ ಮಗನೇ ಶಿಕ್ಷೆ ಕೊಟ್ಟ ಅಂತ ಅನ್ಕೊಳ್ಬೇಕು. ನನ್ನ ಅವ್ರ ಮಗ ಅಂತ ಅಂದ್ಕೊಂಡು ನನ್ನೇ ಡ್ಯಾಡಿ ಅನ್ಕೋ. ವಿಲನ್ ಇಂದ ಮಾತ್ರ ಇನ್ನೊಬ್ಬ ಹೀರೋನ ಹುಟ್ಟಾಕೋದು. ಆದ್ರೆ ಯಾವ ಹೀರೋನು ಇನ್ನೊಬ್ಬ ವಿಲನ್ನ ಹುಟ್ಟಾಕೋದಿಲ್ಲ. ಯಾಕಂದ್ರೆ ವಿಲನ್ ಆಗಿ ಬದಲಾಗೋದೇ ಹೀರೋ ಅಲ್ವಾ? ನಮ್ಮ ಜೀವನದಲ್ಲಿ ಕೆಲವು ಘಟನೆಗಳು ಯಾಕೆ ನಡೆಯುತ್ತೆ ಅಂತ ಅನ್ಸುತ್ತೆ. ಅಂತ ಘಟನೆಗಳು ನಮ್ಮನ್ನ ಯಾವ ರೀತಿ ಬದಲಾಯಿಸುತ್ತೆ ಅನ್ನೋದು ತುಂಬಾನೇ ಮುಖ್ಯ. ಮಗನ್ನ ಕಳ್ಕೊಂಡಿದ್ದ ಘಟನೆಯಿಂದ ರಾಕಿ ಮಾಫಿಯಾಗಿ ಬದಲಾದ. ಈ ಘಟನೆಯಿಂದ ನಾನು ಈ ರೀತಿಯಾಗಿ ಬದಲಾದೆ. ಇದರಿಂದ ನಾನು ದೇಶದಲ್ಲಿರೋ ಎಲ್ಲ ಕೆಟ್ಟ ಶಕ್ತಿಗಳನ್ನು ನಾಶ ಮಾಡ್ತೀನಿ. Vikram sir, are you all right? I am fine. Don't strain. ನಡೆದಿದ್ದೆಲ್ಲ ನನಗೆ ಗೊತ್ತು. ಹೌದು, ಅಬ್ದುಲ್ ಎಲ್ಲಿ? ಅಬ್ದುಲ್ ಬೋಸ್ ಅವರ ಫಾರ್ಮಾಲಿಟೀಸ್ ಎಲ್ಲ ಮುಗ್ಸಕ್ಕೆ ಹೋಗಿದ್ದಾನೆ. ವಿಕ್ರಮ್ ಸರ್, ನನ್ನ ಫ್ರೆಂಡು ಸೈಕ್ಯಾಟ್ರಿಸ್ಟ್ ಇದ್ದಾರೆ ಅಂತ ಹೇಳಿದ್ನಲ್ಲ, ಇನ್ಮೇಲೆ ನೀವು ಅವ್ರ ಹತ್ರನೇ ಟ್ರೀಟ್ಮೆಂಟ್ ತಗೊಬೇಕು. ಸರ್ ಬನ್ನಿ ಒಳಗೆ.
ಇವರೇನ ಪೇಷಂಟು? ಐ ಆಮ್ ಡಾಕ್ಟರ್ ರಮೇಶ್. ಪೂರ್ತಿ ಹೆಸರು? ರಮೇಶ್ ಕಿಶೋರ್. ರಮೇಶ್ ಕಿಶೋರ್. ನಾನೇ ಒಬ್ಬ ಡಾಕ್ಟರ್. ಡಾಕ್ಟರ್ ಹತ್ರ ಲಾಯರ್ ಹತ್ರ ಸುಳ್ಳು ಹೇಳಬಾರ್ದು. ಆದರೆ ನೀವು ತುಂಬ ಪ್ರೀತಿ ಮಾಡೋರ ಮುಖ, ನೀವು ತುಂಬ ನೋಡಿ ಭಯ ಪಡೋರ ಮುಖ ಚೇಂಜ್ ಆಗೋ ಚಾನ್ಸಸ್ ಕಡಿಮೆ. ಅವನ ಹೆಸರು ರಾಕಿ ಅಂತ ಮಾತ್ರ ಗೊತ್ತು, ಆದರೆ ಅವ್ರ ಫುಲ್ ನೇಮು, ಅವ್ರ ಡೀಟೇಲ್ಸು ಏನು ಎತ್ತ ಏನು ಗೊತ್ತಿಲ್ಲ. ನಿನ್ನನ್ನು ಮೊದಲನೇ ಸತಿ ಬಂದು ನೋಡಿದಾಗ ಒಬ್ಬ ಡಾಕ್ಟರ್ ಆಗಿ ನಾನು ನಿಂಗೆ ನಿಜಾನ ಹೇಳಿದ್ದೆ. ನಿನ್ನನ್ನು ಯಾಕೆ ಕೊಲೆ ಮಾಡಕ್ಕೆ ನೋಡ್ತಿದ್ಯಾ? ನಿನ್ನ ಫ್ರೆಂಡ್ಗೋಸ್ಕರನಾ ಇಲ್ಲ ಈ ದೇಶ ಕಾಪಾಡಕ್ಕ? ಈ ದೇಶನ ಕಾಪಾಡಿದ್ರೆ ನೀನು ಕೊಲೆ ಮಾಡಬೇಕಾಗಿರೋದು ನನ್ನ ಮಾತ್ರ ಅಲ್ಲ ಕಣೋ. ರಿಲ್ಯಾಕ್ಸ್. ರಮೇಶ್ ಕಿಶೋರ್. ಹ್ಯಾವ್ ಯು ಸೀನ್ ಮೀ ಬಿಫೋರ್?